ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳ ತಯಾರಿಯನ್ನು ನಡೆಸುವಂತಹ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಒಂದು ಕೋರಿಕೆಯ ಮೇರೆಗೆ ಸ್ಪರ್ಧಾ ವಿಜೇತದ ಟಾಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಮತ್ತಷ್ಟು ವಿವರಣೆಯೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಆ ಒಂದು ವಿಡಿಯೋಗಳಲ್ಲಿ ಇದು ಎರಡನೇ ವಿಡಿಯೋ ಸ್ನೇಹಿತರೆ, ಪಾರ್ಟ್ 2 ವಿಡಿಯೋ ಆಗಿದೆ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಗಳ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಸಜೆಸ್ಟ್ ಮಾಡಿ. ಸ್ನೇಹಿತರೆ, ಪಾರ್ಟ್ 2 ನ ಮೊದಲನೇ ಪ್ರಶ್ನೆಗೆ ನಾನಿಲ್ಲಿ ಹೋಗ್ತಾ ಇದ್ದೀನಿ. ಪಾರ್ಟ್ 2 ನ ಮೊದಲನೇ ಕ್ವಶನ್ ಏನಿದೆ ಅಂತ ಅಂದ್ರೆ, ವಿಶ್ವ ಹೆಪಟೈಟಿಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ, ವಿಶ್ವ ಹೆಪಟೈಟಿಸ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ನೀವು ಆಪ್ಷನ್ಸ್ ಗಳಲ್ಲಿ ಕೂಡ ನೋಡಬಹುದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನವನ್ನ ಆಚರಿಸಲಾಗುತ್ತದೆ. ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನವನ್ನ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಜುಲೈ 28 ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ವತಿಯಿಂದ ಜುಲೈ 28ನ್ನ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಿಸಲಾಯಿತು. ಇದರ ಧ್ಯೇಯ ವಾಕ್ಯ ಏನಾಗಿತ್ತು ಅಂತಂದ್ರೆ, ಹೆಪಟೈಟಿಸ್ ಕಾಂಟ್ ವೇಟ್. ಹೆಪಟೈಟಿಸ್ ಕಾಂಟ್ ವೇಟ್ ಎಂಬುದು 2021 ಜುಲೈ 28ರ ಒಂದು ವಿಶ್ವ ಹೆಪಟೈಟಿಸ್ ದಿನದ ಧ್ಯೇಯ ವಾಕ್ಯವಾಗಿತ್ತು. ಹೆಪಟೈಟಿಸ್ ಕಾಂಟ್ ವೇಟ್. ಸ್ನೇಹಿತರೆ, ಹೆಪಟೈಟಿಸ್ ಒಂದು ವೈರಸ್ನಿಂದ ಹರಡುವಂತಹ ರೋಗವಾಗಿದೆ. ಹೆಪಟೈಟಿಸ್ ವೈರಸ್ನಿಂದ ಹರಡುವಂತಹ ರೋಗವಾಗಿದೆ, ಮಾರಣಾಂತಿಕ ರೋಗವಾಗಿದೆ. ಹೆಪಟೈಟಿಸ್ನಲ್ಲಿ 5 ರೀತಿಯ ರೂಪಾಂತರಗಳನ್ನು ನಾವು ನೋಡ್ತೀವಿ. ಹೆಪಟೈಟಿಸ್ ವೈರಸ್ನಲ್ಲಿ 5 ರೀತಿಯ ರೂಪಾಂತರಗಳನ್ನು ನಾವು ನೋಡ್ತೀವಿ. ಎ, ಬಿ, ಸಿ, ಡಿ ಮತ್ತು ಇ. ಇವು ಹೆಪಟೈಟಿಸ್ನಲ್ಲಿ ಬರುವಂತಹ, ಹೆಪಟೈಟಿಸ್ ವೈರಸ್ನಲ್ಲಿ ಕಂಡು ಬರುವಂತಹ 5 ರೀತಿಯ ವಿಧಗಳಾಗಿವೆ ಸ್ನೇಹಿತರೆ. ಅದರಲ್ಲಿ ಮಾರಣಾಂತಿಕವಾದಂತಹ ರೋಗ ಅಥವಾ ವೈರಸ್ ಯಾವುದು ಅಂತಂದ್ರೆ ಹೆಪಟೈಟಿಸ್ ಬಿ ವೈರಸ್. ಒಂದು ಮಾನವನ ದೇಹಕ್ಕೆ ಇದು ಮಾರಣಾಂತಿಕವಾದಂತಹ ರೋಗವಾಗಿದೆ ಸ್ನೇಹಿತರೆ. ಹೆಪಟೈಟಿಸ್ ಬಿ ವೈರಸ್ ಒಂದು ಭಯಾನಕ ರೋಗಕ್ಕೆ ಕಾರಣವಾಗಿದೆ. ಇದು ಎಪಿಡೆನ್ ವಿರಿಡೆ ವೈರಸ್ ಎಂಬ ಕುಟುಂಬಕ್ಕೆ ಸೇರಿದೆ. ಎಪಿಡೆನ್ ವಿರಿಡನ್ ಎಂಬ ವೈರಸ್ ಕುಟುಂಬಕ್ಕೆ ಹೆಪಟೈಟಿಸ್ ಬಿ ವೈರಸ್ ಸೇರಿದೆ ಸ್ನೇಹಿತರೆ. ಇದು ಮಾನವನ ದೇಹಕ್ಕೆ ಯಾವ ಅಂಗಕ್ಕೆ ಸೋಂಕನ್ನು ಉಂಟು ಮಾಡುತ್ತೆ ಅಂತಂದ್ರೆ, ಮಾನವನ ದೇಹಕ್ಕೆ ಪಿತ್ತಕೋಶಕ್ಕೆ ಈ ಒಂದು ಹೆಪಟೈಟಿಸ್ ಬಿ ಸೋಂಕನ್ನು ಉಂಟು ಮಾಡುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಈ ಒಂದು ಇಮೇಜ್ ಅಲ್ಲಿ ನೋಡಬಹುದು. ಮಾನವನ ದೇಹದಲ್ಲಿ ಪಿತ್ತಕೋಶಕ್ಕೆ, ನಾವು ಮಾನವನ ದೇಹದ ದೊಡ್ಡ ಗ್ರಂಥಿ, ಅತಿ ದೊಡ್ಡ ಗ್ರಂಥಿ ಎಂದು ಕರೆಯುವಂತಹ ಪಿತ್ತಕೋಶಕ್ಕೆ ಈ ಒಂದು ಹೆಪಟೈಟಿಸ್ ಬಿ ವೈರಸ್ ಸೋಂಕನ್ನು ಉಂಟು ಮಾಡುತ್ತೆ. ಇದನ್ನ ಪಿತ್ತಕೋಶವನ್ನ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ಮಾನವನ ದೇಹದ ರಾಸಾಯನಿಕ ಕಾರ್ಖಾನೆ ಯಾವುದು ಅಂತಂದ್ರೆ ಅದು ಪಿತ್ತಕೋಶ. ಪಿತ್ತಕೋಶಕ್ಕೆ ಸೋಂಕನ್ನು ಉಂಟು ಮಾಡುವಂತಹ ವೈರಸ್ ಯಾವುದು ಅಂತಂದ್ರೆ ಹೆಪಟೈಟಿಸ್ ಬಿ ವೈರಸ್. ಸ್ನೇಹಿತರೆ, ಹೆಪಟೈಟಿಸ್ ಬಿ ವೈರಸ್ ಅನ್ನ ಮೊದಲನೇ ಬಾರಿಗೆ ಪತ್ತೆ ಹಚ್ಚಿದವರು ಯಾರು ಅಂತಂದ್ರೆ ಬುರಿಚ್ ಸೋಮೆಲ್ ಬ್ಲೂಮ್ ಬರ್ಗ್ ರವರು ಹೆಪಟೈಟಿಸ್ ಬಿ ವೈರಸ್ ಅನ್ನ ಈ ಒಂದು ಅಮೆರಿಕದ ವಿಜ್ಞಾನಿ ಸಂಶೋಧನೆ ಮಾಡ್ತಾರೆ ಸ್ನೇಹಿತರೆ. ಹೆಪಟೈಟಿಸ್ ಬಿ ವೈರಸ್ ಅನ್ನ, ಈ ಒಂದು ಹೆಪಟೈಟಿಸ್ ಬಿ ವೈರಸ್ಗೆ ಚುಚ್ಚುಮದ್ದನ್ನ ಯಾರು ಕಂಡುಹಿಡಿದ್ರು ಅಂತಂದ್ರೆ, ಹೆಪಟೈಟಿಸ್ ಬಿ ವೈರಸ್ಗೆ ಚುಚ್ಚುಮದ್ದನ್ನ ಕಂಡುಹಿಡಿದವರು ಮೌರಿಸ್ ಇಲೆಮನ್ ರವರು ಹೆಪಟೈಟಿಸ್ ವೈರಸ್ಗೆ ಚುಚ್ಚುಮದ್ದನ್ನು ಕಂಡಿಡ್ತಾರೆ ಸ್ನೇಹಿತರೆ. ಮೌರಿಸ್ ಇಲೆಮನ್ ರವರು ಹೆಪಟೈಟಿಸ್ ವೈರಸ್ಗೆ ಚುಚ್ಚುಮದ್ದನ್ನು ಕಂಡಿಡ್ತಾರೆ. ಈ ಒಂದು ಪಿತ್ತಕೋಶಕ್ಕೆ ಸೋಂಕನ್ನು ಉಂಟು ಮಾಡುವಂತಹ ವೈರಸ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ಕಾಮಾಲೆ ರೋಗ ಅಂತಾನೂ ಕರಿತೀವಿ ಸ್ನೇಹಿತರೆ. ಇದನ್ನ ಹೆಪಟೈಟಿಸ್ ಬಿ ವೈರಸ್ ನಿಂದ ಬರುವಂತಹ ರೋಗ ಯಾವುದು? ಮಾನವನ ದೇಹಕ್ಕೆ ಕಾಮಾಲೆ ರೋಗ ಬರುತ್ತೆ. ಕಾಮಾಲೆ ರೋಗಕ್ಕೆ ನಾವು ಹೆಪಟೈಟಿಸ್ ಬಿ ಇಂದ ಬರುವಂತಹ ಪಿತ್ತಕೋಶಕ್ಕೆ ಸೋಂಕನ್ನು ಉಂಟು ಮಾಡುವಂತಹ ರೋಗವನ್ನ ಕಾಮಾಲೆ ರೋಗ ಅಂತ ಕರಿತೀವಿ. ಇದಕ್ಕೆ ಚುಚ್ಚುಮದ್ದನ್ನು ಯಾರು ಕಂಡಿಡ್ತಾರೆ ಅಂತ ಅಂದ್ರೆ ಮೌರಿಸ್ ಇಲೆಮನ್ ರವರು ಹೆಪಟೈಟಿಸ್ ಬಿ ವೈರಸ್ಗೆ ಚುಚ್ಚುಮದ್ದನ್ನು ಕಂಡಿಡ್ತಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬ್ಯಾಂಕ್ ರಾಷ್ಟ್ರೀಕರಣ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತದೆ? ಬ್ಯಾಂಕ್ ರಾಷ್ಟ್ರೀಕರಣ ದಿನವನ್ನಾಗಿ ಸ್ನೇಹಿತರೆ, ನೀವು ಆಪ್ಷನ್ಸ್ ಗಳನ್ನ ಕೂಡ ನೋಡಬಹುದು. ಬ್ಯಾಂಕ್ ರಾಷ್ಟ್ರೀಕರಣ ಅಂತ ಬಂತು ಅಂತಂದ್ರೆ ಶ್ರೀಮತಿ ಅಂದಿನ ಪ್ರಧಾನಮಂತ್ರಿಯಾದಂತಹ ಬ್ಯಾಂಕ್ ರಾಷ್ಟ್ರೀಕರಣಗಳನ್ನ ಮಾಡಿದಂತಹ ಇಂದಿರಾ ಗಾಂಧಿ ಅವರು ನಮ್ಮ ಮನಸ್ಸಿನಲ್ಲಿ ಬರ್ತಾರೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಜುಲೈ 19ನ್ನ ಬ್ಯಾಂಕ್ ರಾಷ್ಟ್ರೀಕರಣ ದಿನ ಅಂತ ಕರಿತೀವಿ. ಜುಲೈ 19ನ್ನ ಬ್ಯಾಂಕ್ ರಾಷ್ಟ್ರೀಕರಣ ದಿನ ಅಂತ ಕರಿತೀವಿ ಸ್ನೇಹಿತರೆ. ಈ ಬ್ಯಾಂಕ್ ರಾಷ್ಟ್ರೀಕರಣ ದಿನವನ್ನ ಜುಲೈ 19ರಂದೇ ಯಾಕೆ ಮಾಡ್ತಾರೆ ಅಂತಂದ್ರೆ, 1969 ಜುಲೈ 19ರಂದು 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ, ಸ್ನೇಹಿತರೆ ಗೊತ್ತಿರಲಿ, ಬ್ಯಾಂಕ್ ರಾಷ್ಟ್ರೀಕರಣ ಅವಧಿಯಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಚಾಲನೆಯಲ್ಲಿತ್ತು ಅಂತಂದ್ರೆ ಅದು 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಪ್ರಧಾನಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣಕ್ಕೆ ಒಂದು ಸುಗ್ರೀವಾಜ್ಞೆಯನ್ನ ನೀಡ್ತಾರೆ ಸ್ನೇಹಿತರೆ. 2 ಹಂತಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣವನ್ನ ಮಾಡ್ತಾರೆ. ಮೊದಲನೆಯ ಹಂತವನ್ನು ನೋಡುವುದಾದ್ರೆ ಅಲ್ಲಿ 14 ಬ್ಯಾಂಕ್ಗಳನ್ನ ಮೊದಲನೆಯ ಹಂತದಲ್ಲಿ ರಾಷ್ಟ್ರೀಕರಣವನ್ನು ಮಾಡುವಂತಹ ಸುಗ್ರೀವಾಜ್ಞೆಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೊರಡಿಸ್ತಾರೆ. ನಮ್ಮ ಕರ್ನಾಟಕದಿಂದ ರಾಷ್ಟ್ರೀಕರಣಗೊಂಡಂತಹ ಬ್ಯಾಂಕ್ಸ್ಗಳು ಯಾವುವು ಅಂತಂದ್ರೆ ಒಂದು ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ಗಳು ಮೊದಲನೆಯ ಹಂತದಲ್ಲಿ ರಾಷ್ಟ್ರೀಕರಣಗೊಂಡಂತಹ ಬ್ಯಾಂಕ್ಸ್ಗಳಾಗಿವೆ ಸ್ನೇಹಿತರೆ. ಅದೇ ರೀತಿಯಾಗಿ 2ನೇ ಹಂತದ ರಾಷ್ಟ್ರೀಕರಣವನ್ನ ನೋಡೋದಾದ್ರೆ 1980 ಏಪ್ರಿಲ್ 15ರಂದು 2ನೇ ಹಂತದ ರಾಷ್ಟ್ರೀಕರಣ ನಡೆಯುತ್ತೆ. ಇದು 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ, ಅಂದ್ರೆ 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 2ನೇ ಹಂತದ ರಾಷ್ಟ್ರೀಕರಣ ನಡೆಯುತ್ತೆ. ಇಲ್ಲಿ 6 ಬ್ಯಾಂಕ್ಸ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು ಸ್ನೇಹಿತರೆ. ಎಷ್ಟು ಬ್ಯಾಂಕ್ಸ್ಗಳನ್ನ? 6 ಬ್ಯಾಂಕ್ಸ್ಗಳನ್ನ ಮೊದಲನೆಯ ಹಂತದಲ್ಲಿ 14 ಬ್ಯಾಂಕ್ಸ್ಗಳನ್ನ ರಾಷ್ಟ್ರೀಕರಣ ಮಾಡಿದರೆ 2ನೇ ಹಂತದಲ್ಲಿ 6 ಬ್ಯಾಂಕ್ಸ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಕರ್ನಾಟಕದಿಂದ ರಾಷ್ಟ್ರೀಕರಣಗೊಂಡಂತ ಬ್ಯಾಂಕ್ಸ್ಗಳು ಯಾವುವು ಅಂತಂದ್ರೆ
ವಿಜಯ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಕರ್ನಾಟಕದಿಂದ ಎರಡನೆಯ ಹಂತದಲ್ಲಿ ರಾಷ್ಟ್ರೀಕರಣಗೊಂಡಂತ ಬ್ಯಾಂಕ್ಸ್ಗಳಾಗಿವೆ. ಸ್ನೇಹಿತರೆ, ಈಗ ಸದ್ಯ ಅಂತಂದ್ರೆ 2020ರಲ್ಲಿ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ರವರು ಖಾಸಗಿ ಬ್ಯಾಂಕ್ಸ್ಗಳನ್ನ ವಿಲೀಕರಣ ಮಾಡಿದ್ರು ಸ್ನೇಹಿತರೆ. ವಿಲೀನೀಕರಣ ಮಾಡಿದ್ರು. PSB ಅಂದ್ರೆ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ಸ್ಗಳನ್ನು ಮರ್ಜ್ ಮಾಡಲಾಯಿತು. ಈ ಒಂದು ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ಸ್ಗಳನ್ನು ಯಾವ ಆ್ಯಕ್ಟ್ನ ಮುಖಾಂತರ ಮರ್ಜ್ ಮಾಡಲಾಯಿತು ಅಂತಂದರೆ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಸ್ಗಳ ದೃಷ್ಟಿಯಿಂದ. ನೀವು ನೋಡ್ಬೋದು ಇಲ್ಲಿ RBI ಆ್ಯಕ್ಟ್ ಅಂತ ಬರುತ್ತೆ ಸ್ನೇಹಿತರೆ. ಯಾವ ಆ್ಯಕ್ಟ್? RBI ಆ್ಯಕ್ಟ್. ಈ RBI ಆ್ಯಕ್ಟ್ನಲ್ಲಿ ಒಂದಿಷ್ಟು ಸೆಕ್ಷನ್ಸ್ಗಳು ಬರ್ತವೆ. ಯಾವುದು? ಸೆಕ್ಷನ್ 7, ಸೆಕ್ಷನ್ 7, ಸೆಕ್ಷನ್ 44A, ಸೆಕ್ಷನ್ 45. ಸ್ನೇಹಿತರೆ, ಈ ಒಂದು ಸೆಕ್ಷನ್ಸ್ಗಳು ಏನು ಹೇಳ್ತವೆ ಅಂತಂದರೆ ಸೆಕ್ಷನ್ 7, ಸೆಕ್ಷನ್ 44A, ಸೆಕ್ಷನ್ 45. ಸ್ನೇಹಿತರೆ, ನೀವು ನೋಡ್ಬೋದು. ಸೆಕ್ಷನ್ 7ನ ಬಗ್ಗೆ ನೋಡೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ RBIನೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಕೇಂದ್ರ ಸರ್ಕಾರ ಈ ಬ್ಯಾಂಕ್ಸ್ಗಳನ್ನು ವಿಲೀನೀಕರಣ ಮಾಡಬಹುದು ಅಂತ ಹೇಳುತ್ತೆ. ಯಾವುದರೊಂದಿಗೆ? ಕೇಂದ್ರ ಸರ್ಕಾರ ಏನು ಮಾಡಬೇಕು? RBIನೊಂದಿಗೆ ಕೇಂದ್ರ ಸರ್ಕಾರ RBIನೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಒಂದು RBIನ ವಿಲೀನೀಕರಣ ಮಾಡಬಹುದು ಅಂತ RBI ಆ್ಯಕ್ಟ್ನ 1949ನ RBI ಆ್ಯಕ್ಟ್ 1949ನ RBI ಆ್ಯಕ್ಟ್ನ ಸೆಕ್ಷನ್ 7 ಹೇಳುತ್ತೆ. ಸೆಕ್ಷನ್ 7 ಏನು ಹೇಳುತ್ತೆ ಅಂತಂದ್ರೆ, ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಕೇಂದ್ರ ಸರ್ಕಾರ RBIನೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಬ್ಯಾಂಕ್ನ ವಿಲೀನೀಕರಣ ಮಾಡಬಹುದು ಅಂತ ಈ ಒಂದು ಸೆಕ್ಷನ್ 7 ಹೇಳುತ್ತೆ. ಅದೇ ರೀತಿಯಾಗಿ ಸೆಕ್ಷನ್ 44 ಏನಿರುತ್ತೆ? ಸೆಕ್ಷನ್ 44 ಏನು ಹೇಳುತ್ತೆ ಅಂತಂದ್ರೆ, ಸ್ವಯಂ ಪ್ರೇರಿತವಾಗಿ ಬ್ಯಾಂಕ್ಗಳು ವಿಲೀನೀಕರಣ ಹೊಂದಬಹುದು. ಸ್ವಯಂ ಪ್ರೇರಿತವಾಗಿ ಬ್ಯಾಂಕ್ಸ್ಗಳು ವಿಲೀನೀಕರಣ ಹೊಂದಬಹುದು ಅಂತ 44A ಹೇಳುತ್ತೆ. ಅದೇ ರೀತಿಯಾಗಿ 45 ಸೆಕ್ಷನ್ 45 ಏನು ಹೇಳುತ್ತೆ ಅಂತಂದ್ರೆ, ಇದು ಬಲವಂತದ ವಿಲೀನೀಕರಣದ ಬಗ್ಗೆ ಹೇಳುತ್ತೆ. ಸ್ನೇಹಿತರೆ, ಈ ಸೆಕ್ಷನ್ 45 ಬಗ್ಗೆ ನೋಡೋದಾದ್ರೆ, ಒಂದು ಬ್ಯಾಂಕ್ ಮೊರಿಟೋರಿಯಂಗೆ ಒಳಗಾದಾಗ, ಅಂದರೆ ದಿವಾಳಿಗೆ ಒಳಗಾದಾಗ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಬ್ಯಾಂಕ್ಸ್ಗಳನ್ನು ಬಲವಂತವಾಗಿ ವಿಲೀನೀಕರಣ ಮಾಡಬಹುದು ಅಂತ ಈ ಒಂದು 45A ಹೇಳುತ್ತೆ. ಸ್ನೇಹಿತರೆ, ಒಂದು COVID-19ನ ಸಂದರ್ಭದಲ್ಲಿ ಹಲವಾರು ಬ್ಯಾಂಕ್ಸ್ಗಳು ದಿವಾಳಿಗೆ ಒಳಪಟ್ಟು ಆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ಸ್ನ ವಿಲೀನೀಕರಣವಾಯಿತು. ಈ ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಸ್ಗಳು ಬಲವಂತವಾಗಿ ಕೂಡ ಬ್ಯಾಂಕ್ಸ್ಗಳು ದಿವಾಳಿಗೆ ಒಳಪಟ್ಟಾಗ ಅವುಗಳನ್ನು ವಿಲೀನೀಕರಣ ಮಾಡಬಹುದು ಅಂತ ಯಾವ್ದು ಹೇಳುತ್ತೆ? ಈ ಒಂದು ಸೆಕ್ಷನ್ 45 ಹೇಳುತ್ತೆ. ಸ್ನೇಹಿತರೆ, ಈ ಒಂದು 3 ಸೆಕ್ಷನ್ಸ್ಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೆಕ್ಷನ್ 7, ಸೆಕ್ಷನ್ 44A, ಸೆಕ್ಷನ್ 45 RBI ಆಕ್ಟ್ ನಲ್ಲಿ ಬರುವಂತಹ ಬ್ಯಾಂಕ್ನ ವಿಲೀನೀಕರಣಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ಸೆಕ್ಷನ್ಸ್ಗಳಾಗಿವೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಅತಿ ಮುಖ್ಯವಾದಂತಹ ಪ್ರಶ್ನೆಯನ್ನು ನೋಡೋಣ. ಲೂಸೈ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ? ಸ್ನೇಹಿತರೆ, ಈ ಒಂದು ಲೂಸೈ ಬೆಟ್ಟಗಳ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮಿಜೋರಾಂ ಮತ್ತು ಅಸ್ಸಾಂನ ನಡುವೆ ಒಂದು ಸಂಘರ್ಷಗಳು ಪ್ರಾರಂಭವಾಗಿವೆ, ಸಂಘರ್ಷಗಳು ನಡೀತಾ ಇವೆ. ಆ ಒಂದು ದೃಷ್ಟಿಕೋನದಲ್ಲಿ ಪ್ರಚಲಿತವಾಗಿ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಇದು ಎಕ್ಸಾಮ್ ನ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಸ್ನೇಹಿತರೆ, ನೀವು ಆಪ್ಷನ್ಸ್ ಗಳನ್ನ ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ, ಈ ಲೂಸೈ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಅದು ಮಿಜೋರಾಂನಲ್ಲಿ ಕಂಡು ಬರ್ತವೆ. ಈ ಲೂಸೈ ಬೆಟ್ಟಗಳು ಮಿಜೋರಾಂನಲ್ಲಿ ಕಂಡು ಬರ್ತವೆ. ಮಿಜೋರಾಂ. ಸ್ನೇಹಿತರೆ, ಅಸ್ಸಾಂ ಮತ್ತು ಮಿಜೋರಾಂನ ಸಂಘರ್ಷ ಈ ಲೂಸೈ ಬೆಟ್ಟಗಳ ಪ್ರದೇಶಕ್ಕೆ ಯಾಕೆ ಪ್ರಾರಂಭವಾಯಿತು ಅಂತ ನೋಡೋದಾದ್ರೆ ಸ್ನೇಹಿತರೆ, ಎಕ್ಸಾಮ್ಸ್ಗಳ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಇದು. ಅಸ್ಸಾಂನ 3 ಜಿಲ್ಲೆಗಳಾದಂಥ ಕರೀಂಗಂಜ್, ಹೈಲಾಕಂಡಿ ಮತ್ತು ಕಚೇರ್. ಅಸ್ಸಾಂನ 3 ಜಿಲ್ಲೆಗಳಾದಂಥ ಕರೀಂಗಂಜ್, ಹೈಲಾಕಂಡಿ ಮತ್ತು ಕಚೇರ್. ಅದೇ ರೀತಿಯಾಗಿ ಮಿಜೋರಾಂನ 3 ಜಿಲ್ಲೆಗಳಾದಂಥ ಮಾಮಿತ್, ಕೋಲಾಸಿ, ಐಜ್ವಾಲ್. ಸ್ನೇಹಿತರೆ, ಈ ಒಂದು ಇಮೇಜ್ ನಲ್ಲಿ ನೀವು ನೋಡಬಹುದು. ಅಸ್ಸಾಂಗೆ ಸಂಬಂಧಪಟ್ಟಂತ 3 ಜಿಲ್ಲೆಗಳು ಯಾವುವು? ಕರೀಂಗಂಜ್, ಹೈಲಾಕಂಡಿ, ಕಚೇರ್. ಇವು ಅಸ್ಸಾಂಗೆ ಸಂಬಂಧಪಟ್ಟಂತ 3 ಜಿಲ್ಲೆಗಳು. ಮತ್ತು ಮಿಜೋರಾಂಗೆ ಸಂಬಂಧಪಟ್ಟಂತ 3 ಜಿಲ್ಲೆಗಳನ್ನು ನಾವು ನೋಡಬಹುದು ಇಲ್ಲಿ. ಐಜ್ವಾಲ್, ಕೋಲಾಸಿ ಮತ್ತು ಮಾಮಿತ್. ಇವು ಅಸ್ಸಾಂ ಮತ್ತು ಮಿಜೋರಾಂನೊಂದಿಗೆ ಈ ಒಂದು 3 ಜಿಲ್ಲೆಗಳು ಗಡಿ ಪ್ರದೇಶವನ್ನು ಹಂಚಿಕೊಂಡಿವೆ ಸ್ನೇಹಿತರೆ. ಅದೇ ರೀತಿಯಾಗಿ ಯಾಕೆ ಈ ಒಂದು ಸಂಘರ್ಷ ಹುಟ್ಟುವಂತು ಅಂತ ನೋಡೋದಾದ್ರೆ, ಇದು ಬ್ರಿಟಿಷರ ಕಾಲದಿಂದಲೇ ಬಂದಂತ ಸಂಘರ್ಷವಾಗಿದೆ ಸ್ನೇಹಿತರೆ. ಈ ಒಂದು ಏನಿದು ಸಂಘರ್ಷ ಅಂತ ನೋಡೋದಾದ್ರೆ 1875ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸುತ್ತೆ. ಈ ಸಂಘರ್ಷದ ಒಂದು ಕಾರಣವನ್ನ ನೋಡ್ತಾ ಇದ್ದೀವಿ, ಇತಿಹಾಸವನ್ನ ನೋಡ್ತಾ ಇದ್ದೀವಿ ನಾವಿಲ್ಲಿ. 1875ರಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಅಧಿಸೂಚನೆಯನ್ನ ಹೊರಡಿಸುತ್ತೆ. ಆ ಅಧಿಸೂಚನೆ ಏನಿತ್ತು ಅಂತಂದ್ರೆ ಮಿಜೋರಾಂಗೆ ಹೊಂದಿಕೊಂಡಂತ ಲೂಸೈ ಬೆಟ್ಟಗಳನ್ನು ಹಾಗೂ ಈ ಅಸ್ಸಾಂಗೆ ಹೊಂದಿಕೊಂಡಂತ ಕಚೇರ್ ಪ್ರದೇಶಗಳಿಂದ ಪ್ರತ್ಯೇಕಿಸಲಾಯಿತು ಸ್ನೇಹಿತರೆ. ಈ ಕಚೇರ್ ಪ್ರದೇಶ ಮತ್ತು ಅಸ್ಸಾಂಗೆ ಹೊಂದಿಕೊಂಡಂತ ಕಚೇರ್ ಪ್ರದೇಶ ಮತ್ತು ಮಿಜೋರಾಂಗೆ ಹೊಂದಿಕೊಂಡಂತ ಲೂಸೈ ಪ್ರದೇಶಗಳಿಂದ ಎರಡನ್ನೂ ಪ್ರತ್ಯೇಕಿಸಲಾಯಿತು ಸ್ನೇಹಿತರೆ. ಇಲ್ಲಿ ಪ್ರತ್ಯೇಕಿಸಲಾಯಿತು. ಮಿಜೋರಾಂಗೆ ಹೊಂದಿಕೊಂಡಂತ ಅಸ್ಸಾಂ, ಮಿಜೋರಾಂಗೆ ಹೊಂದಿಕೊಂಡಂತ ಲೂಸೈ ಬೆಟ್ಟಗಳು ಮತ್ತು ಅಸ್ಸಾಂಗೆ ಹೊಂದಿಕೊಂಡಂತ ಕಚೇರ್ ಪ್ರದೇಶಗಳನ್ನ ಪ್ರತ್ಯೇಕಿಸಲಾಯಿತು. ಇಲ್ಲಿಯ ತನಕ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೆ ಆರಾಮದ ಸ್ಥಿತಿ ಇತ್ತು. ಆದರೆ 1933ರಲ್ಲಿ ಇನ್ನೊಂದು ಅಧಿಸೂಚನೆ
ಬ್ರಿಟಿಷರು ಇನ್ನೊಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅದು ಏನು ಅಂತಂದ್ರೆ ಲೂಸೈ ಬೆಟ್ಟಗಳು ಮತ್ತು ಮಣಿಪುರದ ನಡುವಿನ ಗಡಿಯನ್ನ ಗುರುತಿಸುವಿಕೆ. ಸ್ನೇಹಿತರೆ, ಇಲ್ಲಿ ಮಿಜೋರಾಂಗೆ ಮೋಸವಾಗಿದೆ ಅಂತ ಮಿಜೋರಾಂನ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ಮಣಿಪುರದ ಗಡಿಯನ್ನ ಸೂಚಿಸ್ತಾರೆ. ನೀವು ಈ ಒಂದು ಇಮೇಜ್ ಅಲ್ಲಿ ನೋಡಬಹುದು. ಮಣಿಪುರಕ್ಕೆ ಇಲ್ಲಿ ಮಿಜೋರಾಂಗೆ ಗಡಿಯನ್ನ ಸೂಚಿಸುವುದರಿಂದ ಇಲ್ಲಿ 1875 ಅಧಿಸೂಚನೆಯಂತೆ ಮಿಜೋರಾಂ ಹೇಳೋದೇನಂತಂದ್ರೆ ನಮ್ಮ ಒಂದಿಷ್ಟು ಪ್ರದೇಶಗಳು 1933 ಅಧಿಸೂಚನೆಯಂತೆ ಹೋಗ್ತಾ ಇವೆ, ಯಾವುದಕ್ಕೆ ಅಸ್ಸಾಂಗೆ ಹೋಗ್ತಾ ಇದ್ದಿದ್ದರಿಂದ ಇದು ಮೋಸವಾಗಿದೆ. ಮತ್ತು 1933 ಅಧಿಸೂಚನೆಯಲ್ಲಿ ನಮ್ಮ ಮಿಜೋರಾಂ ಸಮಾಜದ ಮುಖ್ಯಸ್ಥರು ಇರದ ಕಾರಣದಿಂದ ಇದನ್ನ ನಾವು ಒಪ್ಪೋದಿಲ್ಲ ಅಂತ ಯಾರು ಹೇಳ್ತಾರೆ ಅಂತ ಅಂದ್ರೆ ಮಿಜೋರಾಂ ಸರ್ಕಾರ ಹೇಳುತ್ತೆ. ಅದೇ ರೀತಿಯಾಗಿ ಈ ಅಸ್ಸಾಂ ಸರ್ಕಾರ 1933 ಅಧಿಸೂಚನೆಯನ್ನ ನಾವು ಒಪ್ತೀವಿ ಅಂತ ಹೇಳುತ್ತೆ. ಒಂದು ವೇಳೆ 1875 ಅಧಿಸೂಚನೆಯಂತೆ ನೋಡೋದಾದ್ರೆ ಮಿಜೋರಾಂ ಸರ್ಕಾರಕ್ಕೆ ಪ್ರದೇಶಗಳು ಬರ್ತವೆ. ಆದರೆ 1933 ಅಧಿಸೂಚನೆಯನ್ನ ನೋಡೋದಾದ್ರೆ ಅಸ್ಸಾಂ ಸರ್ಕಾರಕ್ಕೆ ಮಿಜೋರಾಂನ ಪ್ರದೇಶಗಳು ಒಂದಿಷ್ಟು ಪ್ರದೇಶಗಳು ಬರ್ತವೆ. ಸ್ನೇಹಿತರೆ, ಇದು ಸಂಘರ್ಷಕ್ಕೆ ಕಾರಣವಾದಂತಹ ಮ್ಯಾಟರ್ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 2021 ವರ್ಷದ ಹಣ್ಣು ಎಂದು ಯಾವ ಹಣ್ಣನ್ನು ಗುರುತಿಸಲಾಗಿದೆ? 2021 ವರ್ಷದ ಹಣ್ಣು ಎಂದು ಯಾವ ಹಣ್ಣನ್ನು ಗುರುತಿಸಲಾಗಿದೆ? ಸ್ನೇಹಿತರೆ, ಈ ಒಂದು ಆಪ್ಷನ್ಸ್ಗಳನ್ನು ಕೂಡ ನೀವು ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಕಲ್ಲಂಗಡಿ ಹಣ್ಣನ್ನ 2021 ವರ್ಷದ ಹಣ್ಣು ಎಂದು ಘೋಷಣೆ ಮಾಡಲಾಗಿದೆ. ಸ್ನೇಹಿತರೆ, ಯಾವ ಹಣ್ಣನ್ನು? ಕಲ್ಲಂಗಡಿ ಹಣ್ಣನ್ನ 2021 ಜುಲೈ 21ರಂದು ಹಣ್ಣಿನ ದಿನದ ಆಚರಣೆಯನ್ನ ಮಾಡ್ತೀವಿ. ಅಂತಾರಾಷ್ಟ್ರೀಯ ಹಣ್ಣಿನ ದಿನ ಯಾವಾಗ ಅಂತಂದ್ರೆ ಜುಲೈ 1 ಅಂತಾರಾಷ್ಟ್ರೀಯ ಹಣ್ಣಿನ ದಿನ ಅಂತ ಆಚರಣೆ ಮಾಡ್ತೀವಿ. ಇದರ ಧ್ಯೇಯ ವಾಕ್ಯವನ್ನ ನೋಡೋದಾದ್ರೆ ಕ್ರಿಯೇಟ್ ಚೇಂಜ್ ಟುಗೆದರ್ ಎಂಬುದು ಅಂತಾರಾಷ್ಟ್ರೀಯ ಹಣ್ಣು ದಿನದ ಧ್ಯೇಯ ವಾಕ್ಯವಾಗಿತ್ತು. 2021 ವರ್ಷದ ಹಣ್ಣು ಎಂದು ಕಲ್ಲಂಗಡಿ ಹಣ್ಣನ್ನು ಘೋಷಿಸಲಾಗಿದೆ. 2021 ವರ್ಷದ ಹಣ್ಣು ಎಂದು ಕಲ್ಲಂಗಡಿ ಹಣ್ಣನ್ನು ಘೋಷಿಸಲಾಗಿದೆ. ಅದೇ ರೀತಿಯಾಗಿ 2021 ವರ್ಷದ ತರಕಾರಿ ಎಂದು ಮೆಣಸನ್ನ ಘೋಷಿಸಲಾಗಿದೆ. ಸ್ನೇಹಿತರೆ, 2021 ವರ್ಷದ ತರಕಾರಿ ಯಾವುದು? ಮೆಣಸು. 2021 ವರ್ಷದ ಹಣ್ಣು ಯಾವುದು? ಕಲ್ಲಂಗಡಿ. ಭಾರತದಲ್ಲಿ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಣೆ ಮಾಡಲಾಗುತ್ತೆ. ಸ್ನೇಹಿತರೆ, ಇಂಪಾರ್ಟೆಂಟ್ ಇದು. ಅಂತಾರಾಷ್ಟ್ರೀಯವಾಗಿ ಜುಲೈ 1 ಹಣ್ಣಿನ ದಿನ ಅಂತ ಆಚರಣೆ ಮಾಡಿದೆ. ಭಾರತದಲ್ಲಿ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆಯನ್ನ ಮಾಡ್ತೀವಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಇದು 2021 ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? 2021 ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? ಆಪ್ಷನ್ಸ್ಗಳನ್ನು ಕೂಡ ನೀವು ನೋಡಬಹುದು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಡಾಕ್ಟರ್ ಸೈರಸ್ ಪೂನಾವಾಲರ್ ಅವರು. ಈ 2021 ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಡಾಕ್ಟರ್ ಸೈರಸ್ ಪೂನಾವಾಲರ್ ಅವರು ಆಯ್ಕೆಯಾಗಿದ್ದಾರೆ. ಯಾರು ಈ ಡಾಕ್ಟರ್ ಸೈರಸ್ ಪೂನಾವಾಲರ್ ಅವರು ಅಂತ ನೋಡೋದಾದ್ರೆ ಡಾಕ್ಟರ್ ಸೈರಸ್ ಪೂನಾವಾಲಾ ಇವರು ಪುಣೆ ಮೂಲದ ಲಸಿಕೆ ತಯಾರಿಕಾ ಸಂಸ್ಥೆಯಾದಂತಹ, ಸ್ನೇಹಿತರೆ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಕೋವಿಡ್-19 ಸಂದರ್ಭದಲ್ಲಿ ಕೋವಿಡ್ ಲಸಿಕೆಯನ್ನ ತಯಾರಿಸಿದಂತಹ ಸಂಸ್ಥೆಯಾಗಿದೆ. ಸ್ನೇಹಿತರೆ, ಇದು ಮಹಾರಾಷ್ಟ್ರದ ಪುಣೆ ಮೂಲದ ಲಸಿಕೆ ತಯಾರಿಕಾ ಸಂಸ್ಥೆಯಾದಂತಹ ಭಾರತದ ಸೇರಂ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥರಾದಂತಹ ಈ ಸೈರಸ್ ಪೂನಾವಾಲರ್ ಅವರು ಯಾರು? ಈ ಭಾರತದ ಸೇರಂ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥರು. ಇದು ಕೋವಿಡ್-19 ಲಸಿಕೆಯನ್ನ ತಯಾರಿಕೆ ಮಾಡುತ್ತೆ. ಸ್ನೇಹಿತರೆ, ಯಾವುದು? ಸೇರಂ ಇನ್ಸ್ಟಿಟ್ಯೂಟ್ ಏನ್ ಮಾಡುತ್ತೆ? ಕೋವಿಡ್-19 ಲಸಿಕೆಯನ್ನ ತಯಾರಿಕೆ ಮಾಡುತ್ತೆ. ಈ ಸೈರಸ್ ಪೂನಾವಾಲರ್ ಅವರಿಗೆ ಯಾವ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಅಂತಂದ್ರೆ ಕೋವಿಡ್-19 ಸಂದರ್ಭದಲ್ಲಿ ಆರೋಗ್ಯ ವಲಯದಲ್ಲಿ ಕೊಡುಗೆಯನ್ನ ನೀಡಿದ್ದಕ್ಕಾಗಿ ಸೈರಸ್ ಪೂನಾವಾಲರ್ ಅವರಿಗೆ ಈ ಒಂದು ರಾಷ್ಟ್ರೀಯ ಲೋಕಮಾನ್ಯ ತಿಲಕ್ ಪ್ರಶಸ್ತಿಯನ್ನ ನೀಡಲಾಯಿತು. ಸೈರಸ್ ಪೂನಾವಾಲರ್ ಅವರಿಗೆ ರಾಷ್ಟ್ರೀಯ ಲೋಕಮಾನ್ಯ ತಿಲಕ್ ಪ್ರಶಸ್ತಿಯನ್ನ ನೀಡಲಾಯಿತು. ಸ್ನೇಹಿತರೆ, ಅದೇ ರೀತಿಯಾಗಿ ಈ ಒಂದು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯ ಬಹುಮಾನದ ಮೊತ್ತವನ್ನು ನೋಡೋದಾದ್ರೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗಿದೆ. ಇದನ್ನ ಆಗಸ್ಟ್ 1ರಂದು ನೀಡಲಾಗುತ್ತದೆ. ಆಗಸ್ಟ್ 1ರಂದು ಈ ಒಂದು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಈ ವರ್ಷದಲ್ಲಿ ಯಾರಿಗೆ ನೀಡಿದ್ದಾರೆ ಅಂತಂದ್ರೆ ಸೈರಸ್ ಪೂನಾವಾಲರ್ ಅವರಿಗೆ ಒಂದು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಿದ್ದಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡರು? ಸ್ನೇಹಿತರೆ, ಮೊದಲನೆಯದಾಗಿ ಭಾರತದ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗೆ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಪ್ರಚಲಿತವಾಗಿ ತುಂಬಾ ಇಂಪಾರ್ಟೆಂಟ್ ಮತ್ತು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡು ಅಧ್ಯಕ್ಷತೆಯ ಭಾಷಣವನ್ನ ಮಾಡ್ತಾರೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಂಗಸಂಸ್ಥೆ ಯಾವುದು ಅಂತಂದ್ರೆ ಅದು ಭದ್ರತಾ ಮಂಡಳಿ. ಸ್ನೇಹಿತರೆ, ಈ ಭದ್ರತಾ ಮಂಡಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಧ್ಯಕ್ಷತೆಯ ಸ್ಥಾನ
ಸ್ಥಾನವನ್ನು ವಹಿಸಿಕೊಂಡ್ರು. ನಾವಿಲ್ಲಿ ನೋಡಬಹುದು ಭಾರತದ ಮೊದಲ ಪ್ರಧಾನಿ ಆಗಸ್ಟ್ 1ರಂದು ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಇದು ಸದಸ್ಯ ರಾಷ್ಟ್ರಗಳಿಗೆ ನೀಡುವಂತಹ ಆವರ್ತನ ಅವಧಿ ಅಂದ್ರೆ ಸ್ನೇಹಿತರೆ 1 ತಿಂಗಳುಗಳ ಮಟ್ಟಿಗೆ ಸಿಗುವಂತಹ ಆವರ್ತನ ಅವಧಿಯಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನ ನರೇಂದ್ರ ಮೋದಿಜಿ ಅವರು ವಹಿಸಿಕೊಂಡ್ರು. ಈ ಅಧ್ಯಕ್ಷತೆಯ ಭಾಷಣವನ್ನು ಮಾತಾಡ್ತಾರೆ ಸ್ನೇಹಿತರೆ. ಆಗಸ್ಟ್ 9 ಭದ್ರತಾ ಮಂಡಳಿಯ ಅಧ್ಯಕ್ಷತೆಯ ಭಾಷಣವನ್ನು ಮಾತಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳ ದೃಷ್ಟಿಯಿಂದ. ಇದು ಏನ್ ಮಾತಾಡ್ತಾರೆ ಅಂತಂದ್ರೆ ಸಮುದ್ರ ವ್ಯಾಪಾರಕ್ಕೆ ಇರುವ ಅಡೆತಡೆಗಳ ನಿವಾರಣೆಯ ಬಗ್ಗೆ, ಸಮುದ್ರ ವ್ಯಾಪಾರಕ್ಕೆ ಇರುವ ಅಡೆತಡೆಗಳ ನಿವಾರಣೆಯ ಬಗ್ಗೆ ಪಂಚ ತತ್ವಗಳನ್ನು ಪ್ರತಿಪಾದನೆ ಮಾಡ್ತಾರೆ ಸ್ನೇಹಿತರೆ. ಗೊತ್ತಿರಲಿ, ಇಂಪಾರ್ಟೆಂಟ್. ಅಧ್ಯಕ್ಷತೆಯ ಭಾಷಣದಲ್ಲಿ ಯಾವ ತತ್ವವನ್ನು ಪ್ರತಿಪಾದಿಸ್ತಾರೆ ಅಂತಂದ್ರೆ ಸಮುದ್ರ ವ್ಯಾಪಾರಕ್ಕೆ ಇರುವಂತಹ ಅಡೆತಡೆಗಳ ನಿವಾರಣೆಗೆ ಪಂಚ ತತ್ವಗಳನ್ನ ಈ ನರೇಂದ್ರ ಮೋದಿಜಿ ಅವರು ಪ್ರತಿಪಾದಿಸ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ ಈ ಸಾಗರ್ ಎಂಬುವಂತ ಒಂದು ದೃಷ್ಟಿಕೋನವನ್ನ ನರೇಂದ್ರ ಮೋದಿಜಿ ಅವರು 2015ರಲ್ಲೇ ನೀಡ್ತಾರೆ. ಸಾಗರ್ ಎಂಬ ದೃಷ್ಟಿಕೋನ ಇದು ಏನು ಅಂತಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಇದು ಕಡಲ ಸುರಕ್ಷತೆ, ಭದ್ರತೆ ಮತ್ತು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಗೆ ಸಹಕಾರಿಯುತವಾದಂತಹ ಕ್ರಮಗಳ ಅಳವಡಿಕೆಗೆ ದೃಷ್ಟಿಕೋನವನ್ನ 2015ರಲ್ಲೇ ನರೇಂದ್ರ ಮೋದಿಜಿ ಅವರು ನೀಡ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಇದು. ಸಾಗರ್ನ ಲಾಂಗ್ ಫಾರ್ಮ್ ಏನು ಅಂತಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂದ್ರೆ ಕಡಲ ಸುರಕ್ಷತೆಗೆ ಮತ್ತು ಅವುಗಳ ಸಂಪನ್ಮೂಲಗಳ ಸುಸ್ಥಿರ ಬಳಕೆಗೆ ಒಂದು ಕ್ರಮಗಳ ದೃಷ್ಟಿಕೋನವನ್ನ ನರೇಂದ್ರ ಮೋದಿಜಿ ಅವರು 2015ರಲ್ಲೇ ಸಾಗರ್ ಎಂಬಂತ ದೃಷ್ಟಿಕೋನದಲ್ಲಿ ನೀಡ್ತಾರೆ. ಅದೇ ರೀತಿಯಾಗಿ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯ ಸ್ಥಾನವನ್ನು ನೋಡೋದಾದ್ರೆ 10ನೇ ಬಾರಿಗೆ ಅಧ್ಯಕ್ಷತೆಯ ಸ್ಥಾನವನ್ನ ಭಾರತ ವಹಿಸಿಕೊಂಡಿದೆ. 2021 ಆಗಸ್ಟ್ರಲ್ಲಿ ನೋಡಬೇಕಾದ್ರೆ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯ ಸ್ಥಾನ ಎಷ್ಟನೇ ಬಾರಿಗೆ ಅಂತಂದ್ರೆ 10ನೇ ಬಾರಿಗೆ ಭಾರತ ಅಧ್ಯಕ್ಷತೆಯ ಸ್ಥಾನವನ್ನ ವಹಿಸಿಕೊಂಡಿದೆ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಯಾರು ಅಂತಂದ್ರೆ ಟಿ.ಎಸ್. ತಿರುಮೂರ್ತಿ ಅವರು ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿಗಳಾಗಿದ್ದಾರೆ ಸ್ನೇಹಿತರೆ. ಎಕ್ಸಾಮ್ಸ್ಗಳ ದೃಷ್ಟಿಯಿಂದ ಒಂದು ಇಶ್ಯೂ ರೈಸ್ ಆಗಿದೆ ಅಂತಂದ್ರೆ ಅದರ ರಿಲೇಟೆಡ್ ಆದಂತಹ ಪಾಯಿಂಟ್ಸ್ ಗಳನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಭದ್ರತಾ ಮಂಡಳಿಯ ಬಗ್ಗೆ ನೋಡೋಣ. ಭದ್ರತಾ ಮಂಡಳಿ ಸೆಕ್ಯೂರಿಟಿ ಕೌನ್ಸಿಲ್ ಇದನ್ನ ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿದೆ. ಇದರ ಸ್ಥಾಪನೆಯನ್ನು ನೋಡೋದಾದ್ರೆ 1946. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ನ್ಯೂಯಾರ್ಕ್ ನಲ್ಲಿದೆ ಸ್ನೇಹಿತರೆ. ನ್ಯೂಯಾರ್ಕ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ನೋಡೋದಾದ್ರೆ ಕಾಯಂ ಸದಸ್ಯ ರಾಷ್ಟ್ರಗಳು 5, ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು 10. ಟೋಟಲ್ 15 ಸದಸ್ಯ ರಾಷ್ಟ್ರಗಳು ಇವೆ. ಇಲ್ಲಿ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಲ್ಲಿ ನಮ್ಮ ಭಾರತನೂ ಕೂಡ ಇದೆ ಸ್ನೇಹಿತರೆ. ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳು 10 ಇವೆ. ಇವುಗಳನ್ನ 2 ವರ್ಷಕ್ಕೊಮ್ಮೆ 5 ರಾಷ್ಟ್ರಗಳನ್ನ 5 ಪ್ರಾಂತ್ಯಗಳಿಂದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಆಯ್ಕೆ ಮಾಡುತ್ತೆ ಸ್ನೇಹಿತರೆ. ಗೊತ್ತಿರಲಿ, ಎಲ್ಲಿ ಆಯ್ಕೆ ಮಾಡುತ್ತೆ ಅಂತಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ 5 ರಾಷ್ಟ್ರಗಳನ್ನ ಆಯ್ಕೆ ಮಾಡುತ್ತೆ. ಯಾವುದೋ ಸಾಮಾನ್ಯ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಇವು 5 ಪ್ರಾಂತ್ಯದಿಂದ ವಿಶ್ವಸಂಸ್ಥೆಗೆ ಆಯ್ಕೆಯಾಗಿ ಬರ್ತವೆ ಸ್ನೇಹಿತರೆ. ಎಷ್ಟು ಪ್ರಾಂತ್ಯಗಳಲ್ಲಿ? 5 ಪ್ರಾಂತ್ಯಗಳಿಂದ ವಿಶ್ವಸಂಸ್ಥೆಗೆ ಆಯ್ಕೆಯಾಗಿ ಬರ್ತವೆ. 10 ರಾಷ್ಟ್ರಗಳು ಕಾಯಂ ಅಲ್ಲದ ರಾಷ್ಟ್ರಗಳು. 2 ವರ್ಷಕ್ಕೊಮ್ಮೆ 5 ರಾಷ್ಟ್ರಗಳನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಆಯ್ಕೆ ಮಾಡಿ ಭದ್ರತಾ ಮಂಡಳಿಗೆ ಕಳಿಸಲಾಗುತ್ತೆ. ಅದೇ ರೀತಿಯಾಗಿ ಕಾಯಂ ಸದಸ್ಯ ರಾಷ್ಟ್ರಗಳನ್ನ ನೋಡೋದಾದ್ರೆ ಕಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂತಂದ್ರೆ 5 ಕಾಯಂ ಸದಸ್ಯ ರಾಷ್ಟ್ರಗಳಿವೆ ಸ್ನೇಹಿತರೆ. ಒಂದು ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಮತ್ತು ಅಮೆರಿಕ. ಇವು ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು. ಇವುಗಳನ್ನ ಬಿಗ್ 5 ಅಂತ ಕರಿತೀವಿ ಅಥವಾ P5 ಅಂತ ಕರಿತೀವಿ. ಇವುಗಳಿಗೆ ವೀಟೋ ಅಧಿಕಾರವನ್ನು ಹೊಂದಿರುವಂತಹ ರಾಷ್ಟ್ರಗಳು ಸ್ನೇಹಿತರೆ. ಇವು ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಹೊಂದಿರುವಂತಹ ರಾಷ್ಟ್ರಗಳಾಗಿವೆ. ಇವುಗಳನ್ನ P5 ಅಂತ ಕರಿತೀವಿ. ಇನ್ನು G4 ರಾಷ್ಟ್ರಗಳು ಅಂದ್ರೆ ಏನು ಅಂತಂದ್ರೆ G4 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳಲು ಆಕಾಂಕ್ಷೆಯಲ್ಲಿರುವಂತಹ ರಾಷ್ಟ್ರಗಳಾಗಿವೆ. ಅವು ಯಾವುವು ಅಂತಂದ್ರೆ ಭಾರತ, ಜಪಾನ್, ಬ್ರೆಜಿಲ್ ಮತ್ತು ಜರ್ಮನಿ. ಇಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಂಕಿ ಬಿ ರೋಗ ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ ಸ್ನೇಹಿತರೆ? ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ ಅಂತಂದ್ರೆ ನೀವು ಆಪ್ಷನ್ಸ್ಗಳಲ್ಲಿ ನೋಡಬಹುದು. ಇದು ಚೀನಾ ದೇಶದಲ್ಲಿ ಕಾಣಿಸಿಕೊಂಡಂತಹ ರೋಗವಾಗಿದೆ ಸ್ನೇಹಿತರೆ. ಮಂಕಿ ಬಿ ರೋಗದ ಬಗ್ಗೆ ನೋಡೋದಾದ್ರೆ ಇದು ಚೀನಾ ದೇಶದಲ್ಲಿ ಕಾಣಿಸಿಕೊಂಡಂತಹ ರೋಗ ಮಂಕಿ ಬಿ ರೋಗ ವೈರಸ್. ಇದು ಕೋವಿಡ್ ನಂತೆ ಇರುವಂತಹ ವೈರಸ್ ಆಗಿದೆ ಸ್ನೇಹಿತರೆ. ಚೀನಾ ದೇಶದಲ್ಲಿ ಕಾಣಿಸಿಕೊಂಡಿದೆ. ಇದು ಮಂಗನಿಂದ ಹರಡುವಂತಹ ರೋಗವಾಗಿದೆ. ಇದು ಮಂಗನಿಂದ ಮಾನವನಿಗೆ ಹರಡುವಂತಹ ರೋಗವಾಗಿದೆ. ಇದರ ಒಂದು ರೋಗದ ಲಕ್ಷಣಗಳನ್ನ ನೋಡೋದಾದ್ರೆ ಜ್ವರ, ಶೀತ, ತಲೆನೋವು, ಸ್ನಾಯು ನೋವು ಮತ್ತು ಆಯಾಸ. ಸೋಂಕು ತಗುಲಿದಾಗ 70% 80% ಮಾತ್ರ ಸಾವಿನ ಪ್ರಮಾಣ ಇರುತ್ತೆ ಸ್ನೇಹಿತರೆ. ಸಾವಿನ ಪ್ರಮಾಣ ಎಷ್ಟು? 70% 80% ಸಾವಿನ ಪ್ರಮಾಣ ಇರುತ್ತೆ. ಇದು ಚೀನಾ ದೇಶದಲ್ಲಿ ಕಂಡು ಬರುವಂತಹ ವೈರಸ್ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಎಕ್ಸಾಮ್ಸ್ಗಳ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಇದು. ಕ್ಷಿಪಣಿಯ ಬಗ್ಗೆ. ಹಾರ್ಪೂನ್ ಕ್ಷಿಪಣಿಯು ಯಾವ ರೀತಿಯ ಕ್ಷಿಪಣಿಯಾಗಿದೆ ಸ್ನೇಹಿತರೆ? ಇಂಪಾರ್ಟೆಂಟ್ ಇದು. ಹಾರ್ಪೂನ್ ಕ್ಷಿಪಣಿಯು ಯಾವ ರೀತಿಯ ಕ್ಷಿಪಣಿಯಾಗಿದೆ ಅಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯೋ ಅಥವಾ ಆಂಟಿ ಟ್ಯಾಂಕ್ ಮಿಸೈಲ್ ಇದು ಯಾವ ರೀತಿಯ ಕ್ಷಿಪಣಿ ಅಂತ ನೋಡೋದಾದ್ರೆ ಇದಕ್ಕೆ ಆಪ್ಷನ್ಸ್ ಗಳನ್ನು ಕೂಡ ನೀವು ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಇದು ಹಡಗು ವಿರೋಧಿ ಕ್ಷಿಪಣಿ ಸ್ನೇಹಿತರೆ. ಇದು ಯಾವ ಕ್ಷಿಪಣಿ? ಹಡಗು ವಿರೋಧಿ ಕ್ಷಿಪಣಿ. ಹಾರ್ಪೂನ್ ಕ್ಷಿಪಣಿಯು ಹಡಗು ವಿರೋಧಿ ಕ್ಷಿಪಣಿಯಾಗಿದೆ. ಆಂಟಿ ಶಿಪ್ ಮಿಸೈಲ್
ಈ ಒಂದು ಹಾರ್ಪೂನ್ ಕ್ಷಿಪಣಿಯು ಆಂಟಿ ಶಿಪ್ ಮಿಸೈಲ್ ಆಗಿದೆ. ಏನು ಈ ಹಾರ್ಪೂನ್ ಕ್ಷಿಪಣಿ ಬಗ್ಗೆ ನೋಡೋದಾದ್ರೆ, ಆಂಟಿ ಶಿಪ್ ಮಿಸೈಲ್ ಬಗ್ಗೆ ನೋಡೋದಾದ್ರೆ ಇದು ಯಾವ ದೇಶದ ಕ್ಷಿಪಣಿ ಅಂತಂದ್ರೆ ಸ್ನೇಹಿತರೆ ಗೊತ್ತಿರಲಿ, ಅಮೆರಿಕ ದೇಶದ ಕ್ಷಿಪಣಿ. ಈ ಒಂದು ಹಾರ್ಪೂನ್ ಕ್ಷಿಪಣಿಯು ಯಾವ ದೇಶದ ಕ್ಷಿಪಣಿ ಅಂತಂದ್ರೆ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಅಮೆರಿಕ ದೇಶದ ಕ್ಷಿಪಣಿ. ಸ್ನೇಹಿತರೆ ಇದು ನಮ್ಮ ಭಾರತ ಒಪ್ಪಂದ ಮಾಡಿಕೊಂಡಿದ್ದು ಅಮೆರಿಕ ಸರ್ಕಾರದೊಂದಿಗೆ ಅಲ್ಲ, ಅಮೆರಿಕದಲ್ಲಿರುವಂತಹ ಒಂದು ಸಂಸ್ಥೆಯೊಂದಿಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ ಸ್ನೇಹಿತರೆ. ಅದು ಯಾವ ಸಂಸ್ಥೆ ಅಂತಂದ್ರೆ DSCA. ಈ DSCA ಒಂದಿಗೆ ಅಂದ್ರೆ ಡಿಫೆನ್ಸ್ ಸೆಕ್ಯೂರಿಟಿ ಕೋಪರೇಷನ್ ಏಜೆನ್ಸಿಯೊಂದಿಗೆ, ಅಮೆರಿಕದ ರಕ್ಷಣಾ ಭದ್ರತಾ ಸಹಕಾರ ಸಂಸ್ಥೆಯೊಂದಿಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ ಸ್ನೇಹಿತರೆ. ಭಾರತ ಹಾರ್ಪೂನ್ ಕ್ಷಿಪಣಿಯ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು $82 ಮಿಲಿಯನ್ ಒಪ್ಪಂದವಾಗಿದೆ ಸ್ನೇಹಿತರೆ. ಗೊತ್ತಿರಲಿ, ಎಷ್ಟು $1 ಮಿಲಿಯನ್ ಒಪ್ಪಂದವಾಗಿದೆ ಅಂತಂದ್ರೆ $82 ಮಿಲಿಯನ್ ಒಪ್ಪಂದವಾಗಿದೆ. ಅಂದ್ರೆ ಭಾರತೀಯ ರೂಪಾಯಿಯ ಪ್ರಕಾರ 608 ಕೋಟಿ ರೂಪಾಯಿಗಳ ಒಪ್ಪಂದವಾಗಿದೆ. ಇದನ್ನ ಹಾರ್ಪೂನ್ ಕ್ಷಿಪಣಿಯ ಒಪ್ಪಂದವಾಗಿದೆ. ಹಾರ್ಪೂನ್ ಕ್ಷಿಪಣಿಯ ವಿಶೇಷತೆಯನ್ನ ನೋಡೋದಾದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಇದೆ. ಅಂದ್ರೆ ಯಾವ ದೇಶದಿಂದ ಹಾರ್ಪೂನ್ ಕ್ಷಿಪಣಿಯನ್ನು ಖರೀದಿಸಲಾಯಿತು ಮತ್ತು ಇದರ ವಿಶೇಷತೆ ಏನು ಅಂತಂದ್ರೆ ಅಮೆರಿಕ ದೇಶದ ರಕ್ಷಣಾ ಭದ್ರತಾ ಸಹಕಾರ ಸಂಸ್ಥೆಯಿಂದ ಒಪ್ಪಂದದಿಂದ ತೆಗೆದುಕೊಂಡಂತ ಮತ್ತು ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಕ್ಷಿಪಣಿ ಹಾರ್ಪೂನ್ ಕ್ಷಿಪಣಿಯ ವಿಶೇಷತೆ ಏನಿದೆ ಅಂತಂದ್ರೆ ಆಂಟಿ ಶಿಪ್ ಮಿಸೈಲ್ ಸ್ನೇಹಿತರೆ. ಇದು ಆಂಟಿ ಶಿಪ್ ಮಿಸೈಲ್ ಅಂದ್ರೆ ಸಮರ ನೌಕೆಗಳನ್ನ ಒಡೆದುರುಳಿಸುವಂತ ಕ್ಷಿಪಣಿಯಾಗಿದೆ. ಕ್ಷಿಪಣಿ ಯಾವುದು? ಹಾರ್ಪೂನ್ ಕ್ಷಿಪಣಿಯಾಗಿದೆ. ಇದರ ಉದ್ದೇಶ ಏನಿತ್ತು ಅಂತಂದ್ರೆ, ಖರೀದಿಯ ಉದ್ದೇಶ ಇಂಡೋ ಪೆಸಿಫಿಕ್ ವಲಯದಲ್ಲಿ ಒಂದು ಬಲವನ್ನ ಹೆಚ್ಚಿಸಲು ಈ ಒಂದು ಹಾರ್ಪೂನ್ ಕ್ಷಿಪಣಿಯು ಸಹಕಾರಿಯಾಗಿದೆ ಸ್ನೇಹಿತರೆ, ಇಂಡೋ ಪೆಸಿಫಿಕ್ ವಲಯದಲ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ನಂದು ನಾಟೇಕರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸ್ನೇಹಿತರೆ? ಇಂಪಾರ್ಟೆಂಟ್ ಇದು. ನಂದು ನಾಟೇಕರ್ ಫಸ್ಟ್ ಇಂಟರ್ನ್ಯಾಷನಲ್ ಪ್ಲೇಯರ್ ಸ್ನೇಹಿತರೆ. ಇವರು ಅರ್ಜುನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತಂದ್ರೆ ಅದು ಇದಕ್ಕೆ ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಕ್ರೀಡೆಗೆ ಈ ನಂದು ನಾಟೇಕರ್ ಅವರು ಸಂಬಂಧಿಸಿದ್ದಾರೆ. ಬ್ಯಾಡ್ಮಿಂಟನ್ ಕ್ರೀಡಾಪಟು ಸ್ನೇಹಿತರೆ, ಫಸ್ಟ್ ಇಂಟರ್ನ್ಯಾಷನಲ್ ಪ್ಲೇಯರ್ ಟು ವಿನ್ ಇನ್ ಬ್ಯಾಡ್ಮಿಂಟನ್ ಚಾಂಪಿಯನ್. ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಚಾಂಪಿಯನ್ ಆದ ಭಾರತದ ಮೊದಲ ಆಟಗಾರ ಯಾರು? ನಂದು ನಾಟೇಕರ್ ಅವರು ಬ್ಯಾಡ್ಮಿಂಟನ್ ನಲ್ಲಿ ಭಾರತದ ಮೊದಲ ಆಟಗಾರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಇವರು 1956ರಲ್ಲಿ ನಡೆದಂತ ಕೌಲಾಲಂಪುರದಲ್ಲಿ ಸೆಲೆಂಗಾರ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಬಹುಮಾನವನ್ನು ಪಡೆದುಕೊಂಡರು. ಇವರಿಗೆ 1961ರಲ್ಲಿ ಭಾರತದ ಮೊದಲ ಅರ್ಜುನ್ ಪ್ರಶಸ್ತಿಯನ್ನ ನೀಡಲಾಯಿತು. ಗೊತ್ತಿರಲಿ ಸ್ನೇಹಿತರೆ, ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಜುನ್ ಪ್ರಶಸ್ತಿ ಯಾರಿಗೆ ನೀಡಿದೆ ಅಂತಂದ್ರೆ ಅದು ನಂದು ನಾಟೇಕರ್ ಅವರಿಗೆ ನೀಡಲಾಗಿದೆ. ಈ ಅರ್ಜುನ್ ಪ್ರಶಸ್ತಿಯ ಮೊತ್ತ ಸದ್ಯದಲ್ಲಿ ಎಷ್ಟಿದೆ ಅಂತಂದ್ರೆ 15 ಲಕ್ಷ ರೂಪಾಯಿಗಳಿವೆ. ಸದ್ಯ 15 ಲಕ್ಷ ರೂಪಾಯಿಗಳಿವೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, NMDCಯ ವಿಸ್ತೃತ ರೂಪವೇನು ಸ್ನೇಹಿತರೆ? ಗೊತ್ತಿರಲಿ, ಇದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. NMDCಯ ವಿಸ್ತೃತ ರೂಪವೇನು? ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಂಬುದು ಈ ಒಂದು NMDCಯ ವಿಸ್ತೃತ ರೂಪವಾಗಿದೆ. ಏನಿದು ಅಂತ ನೋಡೋದಾದ್ರೆ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ NMDC ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಸ್ನೇಹಿತರೆ, ಈ ಪ್ರಚಲಿತವಾಗಿ ಯಾಕೆ ಇಷ್ಟು ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಈ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಸರ್ಕಾರ ಸ್ವಾಮ್ಯದ ಸ್ನೇಹಿತರೆ, ಇದು ಗೊತ್ತಿರಲಿ, ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಒಂದು ಕಂಪನಿಯಾಗಿದೆ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಸರ್ಕಾರ ಸ್ವಾಮ್ಯದ ಕಂಪನಿಗಳ ಕೊಡುಗೆ ವಿಭಾಗದಲ್ಲಿ 8 ಪ್ರಶಸ್ತಿಗಳನ್ನ ಗೆದ್ದಿದೆ ಸ್ನೇಹಿತರೆ. ಸದ್ಯ ಎಷ್ಟು ಪ್ರಶಸ್ತಿಗಳನ್ನ ಗೆದ್ದಿದೆ ಅಂತಂದ್ರೆ 8 ಪ್ರಶಸ್ತಿಗಳನ್ನ ಗೆದ್ದಿದೆ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿ ಕೊಡುಗೆ ನೀಡಿದಂತಹ ವಿಭಾಗದಲ್ಲಿ 8 ಪ್ರಶ್ನೆಯನ್ನ ಗೆದ್ದಿದೆ. ಈ ಒಂದು NMDCಯ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇದರ ಸ್ಥಾಪನೆ 1958ರಲ್ಲಾಗಿದೆ. NMDCಯ ಸ್ಥಾಪನೆ 1958ರಲ್ಲಾಗಿದೆ. ಇದರ ಕೇಂದ್ರ ಕಚೇರಿಯನ್ನು ನೋಡೋದಾದ್ರೆ ತೆಲಂಗಾಣದ ಹೈದರಾಬಾದ್ನಲ್ಲಿದೆ ಸ್ನೇಹಿತರೆ. NMDC ಅಂದ್ರೆ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಅದು ತೆಲಂಗಾಣ ಹೈದರಾಬಾದ್ನಲ್ಲಿದೆ. ಇದರ ಆಡಳಿತಾತ್ಮಕ ನಿಯಂತ್ರಣ ಯಾವ ಸಚಿವಾಲಯದ ಅಂಡರ್ನಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಕೇಂದ್ರ ಉಕ್ಕು ಸಚಿವಾಲಯ. ಕೇಂದ್ರ ಸರ್ಕಾರದ ಕೇಂದ್ರ ಉಕ್ಕು ಸಚಿವಾಲಯದ ಅಧೀನದಲ್ಲಿ ಈ ಒಂದು NMDC ಕೆಲಸ ಮಾಡುತ್ತೆ. ಇದರ ವಿಶೇಷತೆ ಏನಿದೆ ಅಂತಂದ್ರೆ ಭಾರತದ ಅತ್ಯಂತ ದೊಡ್ಡ ಕಬ್ಬಿಣದ ಮತ್ತು ಅದಿರು ಉತ್ಪಾದಕ ಮತ್ತು ರಫ್ತು ಘಟಕವಾಗಿದೆ. ಭಾರತದ ಅತ್ಯಂತ ದೊಡ್ಡ ಕಬ್ಬಿಣದ ಅದಿರು ಉತ್ಪಾದಕ ಮತ್ತು ರಫ್ತು ಘಟಕವಾಗಿದೆ. ಇದರ ಸದ್ಯದ ಮುಖ್ಯಸ್ಥರು ಯಾರಿದ್ದಾರೆ ಅಂತಂದ್ರೆ ಸದ್ಯದ ಮುಖ್ಯಸ್ಥರು ಸುಮಿತ್ ದೇಬ್ ರವರು NMDCಯ ಸದ್ಯದ ಮುಖ್ಯಸ್ಥರು. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಉಂಡೈ ಮೋಟಾರ್ ಕಂಪನಿಯು ಯಾವ ದೇಶದ ಕಂಪನಿಯಾಗಿದೆ? ಉಂಡೈ ಮೋಟಾರ್ ಕಂಪನಿಯು ಯಾವ ದೇಶದ ಕಂಪನಿಯಾಗಿದೆ ಸ್ನೇಹಿತರೆ? ಇದು ಪ್ರಸ್ತುತವಾಗಿ ಯಾಕಿಷ್ಟು ಸುದ್ದಿಯಲ್ಲಿದೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಇದರ ಒಂದು ಕಚೇರಿಯನ್ನ ಪ್ರಾರಂಭ ಮಾಡಲಾಗಿದೆ ಸ್ನೇಹಿತರೆ. ಉಂಡೈ ಮೋಟಾರ್ನ ಒಂದು ಕಚೇರಿಯನ್ನು ಭಾರತದಲ್ಲಿ ಪ್ರಾರಂಭ ಮಾಡಲಾಗಿದೆ. ಆದ್ದರಿಂದ ಈ ಒಂದು ಉಂಡೈ ಮೋಟಾರ್ ಕಂಪನಿ ಪ್ರಸ್ತುತದಲ್ಲಿ ಸುದ್ದಿಯಲ್ಲಿದೆ. ಉಂಡೈ ಮೋಟಾರ್ ಕಂಪನಿಯು ಯಾವ ದೇಶದಲ್ಲಿದೆ ಅಂತಂದ್ರೆ ನೀವು ಆಪ್ಷನ್ಸ್ ಗಳನ್ನು ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಈ ಉಂಡೈ ಮೋಟಾರ್ ಕಂಪನಿಯು ದಕ್ಷಿಣ ಕೊರಿಯಾ ದೇಶದ ಒಂದು ಕಂಪನಿಯಾಗಿದೆ ಸ್ನೇಹಿತರೆ. ಯಾವುದು? ಉಂಡೈ ಮೋಟಾರ್ ಕಂಪನಿ. ಈ ಉಂಡೈ ಮೋಟಾರ್ ಕಂಪನಿಯು ಬಹುರಾಷ್ಟ್ರೀಯ ಆಟೋಮೋಟಿವ್ ತಯಾರಿಕಾ ಕಂಪನಿಯಾಗಿದೆ. ಇದು ನಮ್ಮ ಭಾರತದಲ್ಲಿ ಹರಿಯಾಣದ ಗುರುಗ್ರಾಮದಲ್ಲಿ ಕಚೇರಿಯನ್ನ ಸ್ಥಾಪನೆ ಮಾಡಿದೆ ಸ್ನೇಹಿತರೆ. ಗೊತ್ತಿರಲಿ, ನಮ್ಮ ಭಾರತದಲ್ಲಿ ಹರಿಯಾಣದ ಗುರುಗ್ರಾಮದಲ್ಲಿ ಈ ಉಂಡೈ ಮೋಟಾರ್ ಕಂಪನಿಯು
ತನ್ನ ಕಚೇರಿಯನ್ನು ಪ್ರಾರಂಭ ಮಾಡಿದೆ. ಬಹು ದೊಡ್ಡ ಮಟ್ಟದಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡಿದೆ. 2,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಚೇರಿಯನ್ನು ಹರಿಯಾಣದ ಗುರುಗ್ರಾಮದಲ್ಲಿ ಪ್ರಾರಂಭ ಮಾಡಿದೆ. ಸ್ನೇಹಿತರೆ, ಹುಂಡೈ ಕಂಪನಿ ಬಗ್ಗೆ ನೋಡೋದಾದ್ರೆ ಇದು ದಕ್ಷಿಣ ಕೊರಿಯಾ ದೇಶದ ಕಂಪನಿ ಸ್ನೇಹಿತರೆ, ದಕ್ಷಿಣ ಕೊರಿಯಾ ಮೂಲದ ಕಂಪನಿ. ಇದರ ಕೇಂದ್ರ ಕಚೇರಿ ಸಿಯೋಲ್ನಲ್ಲಿದೆ. ಇದರ ಕೇಂದ್ರ ಕಚೇರಿ ಹುಂಡೈ ಮೋಟಾರ್ನ ಕಂಪನಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಅದು ಸಿಯೋಲ್ನಲ್ಲಿದೆ. ಇದರ ಸ್ಥಾಪನೆ 1967. ಸ್ನೇಹಿತರೆ, ಸ್ಯಾಮ್ಸಂಗ್ ಕಂಪನಿಯು ಕೂಡ ಅದು ದಕ್ಷಿಣ ಕೊರಿಯಾ ಮೂಲದ ಕಂಪನಿಯಾಗಿದೆ. ಸ್ನೇಹಿತರೆ, ಸ್ಯಾಮ್ಸಂಗ್ ಕಂಪನಿಯು ಕೂಡ ದಕ್ಷಿಣ ಕೊರಿಯಾ ಕಂಪನಿಯ ಮೂಲದ ಕಂಪನಿಯಾಗಿದೆ. ಸ್ನೇಹಿತರೆ, ಪರಮಾಣು ಖನಿಜಗಳ ಸಂಶೋಧನೆ ಮತ್ತು ನಿರ್ದೇಶನಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಸ್ನೇಹಿತರೆ, ಅತಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಪರಮಾಣು ಖನಿಜಗಳ ಸಂಶೋಧನೆ ಮತ್ತು ನಿರ್ದೇಶನಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಆಪ್ಷನ್ಸ್ಗಳನ್ನು ಕೂಡ ನೋಡಬಹುದು. ಇದು ಅಣುಶಕ್ತಿ ಇಲಾಖೆಯಲ್ಲಿ ಬರುವಂತಹ ಒಂದು ಸಂಶೋಧನಾ ಸಂಸ್ಥೆಯಾಗಿದೆ. ಇದು ಒಂದು ಸಂಶೋಧನಾ ಸಂಸ್ಥೆಯಾಗಿದೆ. ಇದಕ್ಕಾಗಿ ಆಪ್ಷನ್ಸ್ಗಳನ್ನು ಕೂಡ ನೀವು ನೋಡಬಹುದು. ಇದಕ್ಕೆ ಸರಿಯಾದ ಆಪ್ಷನ್ ಅಂತ ಅಂದ್ರೆ ಹೈದರಾಬಾದ್ನಲ್ಲಿ ಪರಮಾಣು ಖನಿಜಗಳ ಸಂಶೋಧನೆ ಮತ್ತು ನಿರ್ದೇಶನಾಲಯದ ಕೇಂದ್ರ ಕಚೇರಿ ಇದೆ. ಸ್ನೇಹಿತರೆ, ಕೇಂದ್ರ ಕಚೇರಿ ಹೈದರಾಬಾದ್ನಲ್ಲಿದೆ. ಈ ಒಂದು ಪರಮಾಣು ಖನಿಜಗಳ ಸಂಶೋಧನೆ ಮತ್ತು ನಿರ್ದೇಶನಾಲಯದ ಬಗ್ಗೆ ಯಾಕಿಷ್ಟು ಪ್ರಸ್ತುತವಾಗಿ ನಾವಿಲ್ಲಿ ತೆಗೆದುಕೊಂಡಿದ್ವಿ ಅಂತಂದ್ರೆ ಇದು 72ನೇ ವಾರ್ಷಿಕ ದಿನಾಚರಣೆಯನ್ನು ಆಚರಿಸಿಕೊಂಡಿತ್ತು. ಸದ್ಯ ಪ್ರಸ್ತುತವಾಗಿ ಜುಲೈನಲ್ಲಿ 72ನೇ ವಾರ್ಷಿಕ ದಿನಾಚರಣೆಯನ್ನ ಪರಮಾಣು ಖನಿಜಗಳ ಸಂಶೋಧನೆ ಮತ್ತು ನಿರ್ದೇಶನಾಲಯ, ಇದನ್ನು ನಾವು AMD ಅಂತ ಕರಿತೀವಿ. AMD ಅಟಮ್ ಮಿನರಲ್ ಡೈರೆಕ್ಟರೇಟ್ ಅಂತ ಕರಿತೀವಿ, AMD ಅಂತ. ಇದರ ಸ್ಥಾಪನೆಯನ್ನು ನೋಡೋದಾದ್ರೆ ಇದು ಸ್ಥಾಪನೆ 1948ರಲ್ಲಿ ಮೊಟ್ಟ ಮೊದಲನೇದಾಗಿ ಇದು ದೆಹಲಿಯಲ್ಲಿ ಸ್ಥಾಪನೆಯಾಗುತ್ತೆ. ಸ್ನೇಹಿತರೆ, ಯಾವುದೋ ಪರಮಾಣು ಖನಿಜಗಳ ಸಂಶೋಧನೆ ಮತ್ತು ನಿರ್ದೇಶನಾಲಯ AMD ಇದು ದೆಹಲಿಯಲ್ಲಿ ಸ್ಥಾಪನೆಯಾಗುತ್ತೆ. ನಂತರ 1974ರಲ್ಲಿ ದೆಹಲಿಯಿಂದ ಹೈದರಾಬಾದ್ಗೆ ಇದರ ಕೇಂದ್ರ ಕಚೇರಿ ಸ್ಥಳಾಂತರಗೊಳ್ಳುತ್ತೆ. ಸ್ನೇಹಿತರೆ, ಗೊತ್ತಿರಲಿ, ಪ್ರಸ್ತುತವಾಗಿ ಕೇಂದ್ರ ಕಚೇರಿ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಯಾವಾಗ ಸ್ಥಳಾಂತರಗೊಂಡಿತ್ತು ಅಂತಂದ್ರೆ 1974ರಲ್ಲಿ ದೆಹಲಿಯಿಂದ ಹೈದರಾಬಾದ್ಗೆ ಇದರ ಕೇಂದ್ರ ಕಚೇರಿ ಸ್ಥಳಾಂತರಗೊಂಡಿತ್ತು. 1998ರಲ್ಲಿ ಇದು ಅಣು ಸಂಶೋಧನಾ ನಿರ್ದೇಶನಾಲಯವಾಗಿ ಮರುನಾಮಕರಣಗೊಂಡಿತು. ಸ್ನೇಹಿತರೆ, ಅಣುಶಕ್ತಿಯ ಇಲಾಖೆಯು ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಬರುವಂತಹ ಪ್ರಧಾನಮಂತ್ರಿಗಳ ನಿಯಂತ್ರಣದಲ್ಲಿದೆ. ಸ್ನೇಹಿತರೆ, ಅಣುಶಕ್ತಿ ಇಲಾಖೆ. ಈ ಒಂದು ಅಣುಶಕ್ತಿ ಇಲಾಖೆಯಲ್ಲಿ 5 ಸಂಶೋಧನಾ ಇಲಾಖೆಗಳು, 5 ಸಂಶೋಧನಾ ಸಂಸ್ಥೆಗಳು ಬರ್ತವೆ. ಎಷ್ಟು? 5 ಸಂಶೋಧನಾ ಸಂಸ್ಥೆಗಳು ಬರ್ತವೆ. ಅವು ಇಂಪಾರ್ಟೆಂಟ್ ಸ್ನೇಹಿತರೆ. ಅವುಗಳ ಕೇಂದ್ರ ಕಚೇರಿಯನ್ನು ಕೂಡ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ. ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್, ಅಟೋಮಿಕ್ ರಿಸರ್ಚ್ ಸೆಂಟರ್ ಇದು ಮುಂಬೈನಲ್ಲಿ ಬರುತ್ತೆ. ಸ್ನೇಹಿತರೆ, ಇದರ ಕೇಂದ್ರ ಕಚೇರಿ. ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟೋಮಿಕ್ ರಿಸರ್ಚ್ ಇದು ಕಲ್ಪಕಂನಲ್ಲಿ ಬರ್ತದೆ. ತಮಿಳುನಾಡು ಕಲ್ಪಕಂನಲ್ಲಿ ಬರ್ತದೆ. ಇದು ರಾಜಾರಾಮನ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದು ಇಂದೋರ್ನಲ್ಲಿ ಬರುತ್ತೆ. ಸ್ನೇಹಿತರೆ, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬರುತ್ತೆ. ವೇರಿಯೇಬಲ್ ಎನರ್ಜಿ ಸೈಕ್ಲೋಟ್ರಾನ್ ಸೆಂಟರ್ ಇದು ಕೋಲ್ಕತ್ತಾದಲ್ಲಿ ಬರುತ್ತೆ. ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಅಟೋಮಿಕ್ ಮಿನರಲ್ ಡೈರೆಕ್ಟರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ AMD ಅಂತ ಕರಿತೀವಿ. ಇದರ ಕೇಂದ್ರ ಕಚೇರಿ ಹೈದರಾಬಾದ್ನಲ್ಲಿದೆ. ಪ್ರಸ್ತುತ ಇದು 72ನೇ ದಿನಾಚರಣೆಯನ್ನು ಆಚರಿಸಿಕೊಂಡಿತ್ತು. ಯಾವುದು? 72ನೇ ದಿನಾಚರಣೆಯನ್ನು ಅಟೋಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ AMD ಹೈದರಾಬಾದ್ನಲ್ಲಿರುವಂತಹ ಪರಮಾಣು ಖನಿಜಗಳ ಸಂಶೋಧನೆ ಮತ್ತು ನಿರ್ದೇಶನಾಲಯ 72ನೇ ವಾರ್ಷಿಕ ದಿನಾಚರಣೆಯನ್ನು ಆಚರಿಸಿಕೊಂಡಿತ್ತು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇಂಪಾರ್ಟೆಂಟ್. ಇತ್ತೀಚೆಗೆ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡ ಆಜಾದ್ ದ ಇನ್ವಿನ್ಸಿಬಲ್ ಕಾದಂಬರಿಯ ಮೂಲ ರಚನಾಕಾರರು ಯಾರು? ಸ್ನೇಹಿತರೆ, ಗೊತ್ತಿರಲಿ, ಇದು ಚಂದ್ರಶೇಖರ್ ಆಜಾದ್ ಅವರ, ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜೀವನ ಚರಿತ್ರೆಯಾಗಿದೆ. ಇತ್ತೀಚೆಗೆ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಂತಹ ಆಜಾದ್ ದ ಇನ್ವಿನ್ಸಿಬಲ್ ಕಾದಂಬರಿಯ ಮೂಲ ರಚನಾಕಾರರು ಯಾರು ಅಂತಂದ್ರೆ ಆಪ್ಷನ್ಸ್ಗಳನ್ನು ಕೂಡ ನೀವು ನೋಡಬಹುದು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಬಾಬು ಕೃಷ್ಣಮೂರ್ತಿಯವರು ಇದರ ಒಂದು ದ ಇನ್ವಿನ್ಸಿಬಲ್ ಕಾದಂಬರಿಯ ಮೂಲ ರಚನಾಕಾರ. ಸ್ನೇಹಿತರೆ, ಯಾರು? ಬಾಬು ಕೃಷ್ಣಮೂರ್ತಿಯವರು. ಆಜಾದ್ ದ ಇನ್ವಿನ್ಸಿಬಲ್ ಎಂದು ಇಂಗ್ಲಿಷಿಗೆ ಭಾಷಾಂತರ ಮಾಡಿದವರು ಯಾರು ಅಂತಂದ್ರೆ ಮಂಜುಳಾ ಟೇಕಲ್ ರವರು. ಈ ಮಂಜುಳಾ ಟೇಕಲ್ ರವರು ಈ ಒಂದು ಆಜಾದ್ ದ ಇನ್ವಿನ್ಸಿಬಲ್ ಎಂಬ ಕಾದಂಬರಿಯಾಗಿ ಇಂಗ್ಲಿಷಿಗೆ ಭಾಷಾಂತರ ಮಾಡ್ತಾರೆ. ಹಾಗಾದ್ರೆ ಬಾಬು ಕೃಷ್ಣಮೂರ್ತಿಯವರ ಮೂಲ ಕಾದಂಬರಿಯ ಹೆಸರು ಏನಾಗಿತ್ತು ಅಂತ ನೋಡೋದಾದ್ರೆ ಅಜೇಯ ಕಾದಂಬರಿ. ಸ್ನೇಹಿತರೆ, ಬಾಬು ಕೃಷ್ಣಮೂರ್ತಿಯವರ ಅಜೇಯ ಕಾದಂಬರಿ ಇದನ್ನ ಬಾಬು ಕೃಷ್ಣಮೂರ್ತಿಯವರು 1974ರಲ್ಲಿ ಬರೀತಾರೆ. 1974ರಲ್ಲಿ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ರವರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಅಜಯ ಎಂಬ ಕಾದಂಬರಿಯನ್ನ ಬಾಬು ಕೃಷ್ಣಮೂರ್ತಿಯವರು 1974ರಲ್ಲಿ ರಚನೆ ಬರೀತಾರೆ. ಸ್ನೇಹಿತರೆ, ಅದೇ ರೀತಿಯಾಗಿ ಆಜಾದ್ ದ ಇನ್ವಿನ್ಸಿಬಲ್ ಎಂಬ ಒಂದು ಕಾದಂಬರಿಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಯಾರು ಅಂತಂದ್ರೆ ಅದು ಮಂಜು ಟೇಕಲ್. ಸ್ನೇಹಿತರೆ, ಮಂಜು ಟೇಕಲ್. ಈ ಒಂದು ಅಜಯ ಕಾದಂಬರಿಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಬಾಬು ಕೃಷ್ಣಮೂರ್ತಿ ಅವರಿಗೆ ನೀಡಿದೆ. ಅವರು ಬರೆದಂತ ಕಾದಂಬರಿ ಯಾವುದು ಅಂತಂದ್ರೆ ಚಂದ್ರಶೇಖರ್ ಆಜಾದ್ ಅವರ ಜೀವನ ಚರಿತ್ರೆ ಆಧಾರಿತ ಕಾದಂಬರಿ ಅಜೇಯ ಕಾದಂಬರಿ.
ಅದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದವರು ಯಾರು ಅಂತಂದರೆ ಅದು ಮಂಜುಳಾ ಟೇಕಲ್ ಸ್ನೇಹಿತರೆ. ಈ ಮಂಜುಳಾ ಟೇಕಲ್ ರವರು ಈ ಒಂದು ಅಜೇಯ ಕಾದಂಬರಿಯನ್ನು ಆಜಾದ್ ದ ಇನ್ವಿನ್ಸಿಬಲ್ ಎಂಬ ಹೆಸರಿನೊಂದಿಗೆ ಇಂಗ್ಲೀಷ್ಗೆ ಮರುನಾಮಕರಣ ಮಾಡ್ತಾರೆ. ಆಜಾದ್ ದ ಇನ್ವಿನ್ಸಿಬಲ್. ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ ನೋಡೋದಾದರೆ ಇವರ ಜನನ 1906 ಜುಲೈ 23ರಲ್ಲಿ ಮಧ್ಯಪ್ರದೇಶದ ಅಲಿರಾಜ್ಪುರದಲ್ಲಿ ಆಗುತ್ತೆ ಸ್ನೇಹಿತರೆ. ಮಧ್ಯಪ್ರದೇಶದ ಅಲಿರಾಜ್ಪುರದಲ್ಲಿ ಆಗುತ್ತೆ. ಇವರು ಅಲಹಾಬಾದ್ನಲ್ಲಿ ಮರಣವಂತಾರೆ 1931ರಲ್ಲಿ. ಇವರು ಯಾವ ಅಸೋಸಿಯೇಷನ್ಗೆ ಸೇರಿದ್ರು ಅಂತಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಈ ಒಂದು ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ರವರು ಸಂಬಂಧಿಸಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅವಧಿಯಲ್ಲಿ ಬ್ಯಾಂಕ್ ಸಾಲದ ಯಾವುದೇ ಮರುಪಾವತಿಯನ್ನು ಬ್ಯಾಂಕಿಗೆ ಮಾಡುವ ಅಗತ್ಯವಿರುವುದಿಲ್ಲ? ಸ್ನೇಹಿತರೆ, ಇಂಪಾರ್ಟೆಂಟ್ ಆದಂಥ ಕ್ವಶನ್ ಸ್ನೇಹಿತರೆ. ಇತ್ತೀಚೆಗೆ ಕೋವಿಡ್-19ಯಲ್ಲಿ ಕೂಡ ಈ ಒಂದು ಅವಧಿಯನ್ನು RBI ಸರ್ಕಾರ ಘೋಷಣೆ ಮಾಡಿತ್ತು. ಯಾವ ಅವಧಿಯಲ್ಲಿ ಬ್ಯಾಂಕ್ ಸಾಲದ ಗ್ರಾಹಕರು ಅಂದರೆ ಬ್ಯಾಂಕ್ನಿಂದ ಸಾಲ ಪಡೆದುಕೊಂಡಂಥ ಕಾಲದಲ್ಲಿ ಬಡ್ಡಿಯನ್ನು ಮರುಪಾವತಿ ಮಾಡುವಂತಹ ಅಗತ್ಯವಿಲ್ಲ ಅಂತಂದರೆ ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಅದು ಮೊರಟೋರಿಯಂ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ಗ್ರಾಹಕರು ಬಡ್ಡಿಯನ್ನು ಬ್ಯಾಂಕಿಗೆ ಮರುಪಾವತಿಯನ್ನು ಮಾಡುವಂತಿಲ್ಲ. ಮೊರಟೋರಿಯಂ ಅವಧಿ ಏನು ಸ್ನೇಹಿತರೆ? ಈ ಮೊರಟೋರಿಯಂ ಅವಧಿ ಅಂತ ಅಂದರೆ ಮೊರಟೋರಿಯಂ ಅವಧಿ ಸ್ನೇಹಿತರೆ ಇಂಪಾರ್ಟೆಂಟ್ ಇದು. ಮೊರಟೋರಿಯಂ ಅವಧಿ ಅಂತಂದರೆ ಬ್ಯಾಂಕ್ನಿಂದ ಸಾಲ ಪಡೆದಂತಹ ಗ್ರಾಹಕರು ಈ ಮೊರಟೋರಿಯಂ ಅವಧಿಯನ್ನು RBI ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಬ್ಯಾಂಕ್ನಿಂದ ಸಾಲ ಪಡೆದಂತಹ ಗ್ರಾಹಕರು ಬ್ಯಾಂಕ್ಗೆ ಬಡ್ಡಿಯನ್ನು ಮರುಪಾವತಿ ಮಾಡುವಂತಿಲ್ಲ. ಯಾವ ಅವಧಿಯಲ್ಲಿ? ಈ ಒಂದು ಮೊರಟೋರಿಯಂ ಅವಧಿಯಲ್ಲಿ ಸ್ನೇಹಿತರೆ. ಹಾಗಾದರೆ ಬ್ಯಾಂಕಿಗೆ ಯಾವ ರೀತಿ ಅಂತ ನೋಡೋದಾದರೆ, ಒಂದು ವೇಳೆ ಸ್ನೇಹಿತರೆ ನಿಮಗೆ ಹೇಳ್ತೀನಿ, ನಾವು 1 ಲಕ್ಷ ರೂಪಾಯಿಗಳನ್ನು 1 ಲಕ್ಷ ರೂಪಾಯಿದ ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡಿದ್ದೇವೆ ಅಂತ 1 ಲಕ್ಷ ರೂಪಾಯಿಗಳ ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಂಡಿದ್ದೇವೆ ಅಂತ ನೋಡೋಣ. 1 ಲಕ್ಷ ರೂಪಾಯಿ ತಿಳಿದುಕೊಳ್ಳೋಣ. ಅದನ್ನು 8% ಬಡ್ಡಿಯಲ್ಲಿ ತೆಗೆದುಕೊಂಡಿವೆ ಅಂತ ಅನ್ಕೊಳ್ಳೋಣ. 8% ಬಡ್ಡಿಯಲ್ಲಿ ತೆಗೆದುಕೊಂಡು ಎಷ್ಟು ತಿಂಗಳ? ಕೋವಿಡ್-19 ಸಂದರ್ಭದಲ್ಲಿ 3 ತಿಂಗಳುಗಳ ಕಾಲ RBI 3 ತಿಂಗಳುಗಳ ಅವಧಿಯಲ್ಲಿ RBI ಒಂದು ಮೊರಟೋರಿಯಂ ಅವಧಿಯನ್ನು ಘೋಷಣೆ ಮಾಡಿತ್ತು ಸ್ನೇಹಿತರೆ. ಇಂಪಾರ್ಟೆಂಟ್ ಇದು. ಕೋವಿಡ್-19 ಸಂದರ್ಭದಲ್ಲಿ RBI ಮೊರಟೋರಿಯಂ ಅವಧಿಯನ್ನು ಬ್ಯಾಂಕ್ನಿಂದ ಸಾಲ ಪಡೆದಂಥ ಗ್ರಾಹಕರಿಗಾಗಿ ಮೊರಟೋರಿಯಂ ಅವಧಿಯನ್ನು ಘೋಷಣೆ ಮಾಡಿತ್ತು. ಇದರ ಒಂದು ಎಕ್ಸ್ಪ್ಲೇಷನ್ ನಾವು ನೋಡೋದಾದರೆ ಬ್ಯಾಂಕಿಗೆ ಅವರು ಈ ಒಂದು ಅವಧಿಯಲ್ಲಿ ಬಡ್ಡಿಯನ್ನು ಮರುಪಾವತಿಯನ್ನು ಮಾಡುವಂತಿರುವುದಿಲ್ಲ ಸ್ನೇಹಿತರೆ. ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಸ್ನೇಹಿತರೆ. ಎಕ್ಸಾಂಪಲ್, 1 ಲಕ್ಷ ರೂಪಾಯಿಗಳನ್ನು ನಾವು ಬ್ಯಾಂಕ್ನಿಂದ ಸಾಲ ಪಡೆದುಕೊಂಡಿವೆ ಅಂತ ಅನ್ಕೊಳ್ಳೋಣ. 8% ಬಡ್ಡಿಯ ದರದಲ್ಲಿ 8% ಬಡ್ಡಿಯಲ್ಲಿ 1 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡಿದ್ದೇವೆ. 3 ತಿಂಗಳುಗಳ ಕಾಲ ಮೊರಟೋರಿಯಂ ಅವಧಿಯು ಘೋಷಣೆಯಾಗಿದೆ. ಹಾಗಾದರೆ ಮುಂದೆ ಏನು 3 ತಿಂಗಳ ಕಾಲ ಮೊರಟೋರಿಯಂ ಅವಧಿ ಘೋಷಣೆಯಾಗಿದೆ ಅಂತಂದರೆ 3 ತಿಂಗಳು ಆದಮೇಲೆ ಈ ಒಂದು 1 ಲಕ್ಷ ರೂಪಾಯಿಗಳಿಗೆ 3 ತಿಂಗಳುಗಳ ಕಾಲದ ಬಡ್ಡಿಯನ್ನು ಸೇರಿಸಿ ಕೊಡಬೇಕಾಗುತ್ತೆ. ಅಂದರೆ 3 ತಿಂಗಳ ಕಾಲದ ಬಡ್ಡಿ 2,000 ರೂಪಾಯಿ ಆಗುತ್ತೆ. ಇದೇ ಮೊರಟೋರಿಯಂ ಅವಧಿ ಸ್ನೇಹಿತರೆ. ಇದೇ ಮೊರಟೋರಿಯಂ ಅವಧಿಯಾಗಿದೆ ಸ್ನೇಹಿತರೆ. ಗೊತ್ತಿರಲಿ, ಇಂಪಾರ್ಟೆಂಟ್ ಇದು. ಮೊರಟೋರಿಯಂ ಅವಧಿಯಲ್ಲಿ ಬಡ್ಡಿಯನ್ನ ಗ್ರಾಹಕರು ಮರುಪಾವತಿಯನ್ನು ಮಾಡುವಂತಿಲ್ಲ. ಮೊರಟೋರಿಯಂ ಅವಧಿ ಆದಮೇಲೆ ಈ ಒಂದು ಬಡ್ಡಿಯನ್ನ ಮರುಪಾವತಿಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಒಂದು ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿತು. ಅದು ಯಾವುದಕ್ಕೆ ಅನುಮೋದನೆಯನ್ನ ನೀಡಿತು ಅಂತಂದ್ರೆ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ವಿಧೇಯಕಕ್ಕೆ ಕೇಂದ್ರ ಸಚಿವ ಸಂಪುಟ ನೀಡಿತು ಸ್ನೇಹಿತರೆ. ಮೊರಟೋರಿಯಂ ಅವಧಿಯನ್ನು ಗ್ರಾಹಕರ ಮೇಲೆ ಘೋಷಣೆ ಮಾಡಿದಾಗ ಗ್ರಾಹಕರು ಬ್ಯಾಂಕ್ಗೆ ಸಾಲವನ್ನು ಬಡ್ಡಿಯನ್ನು ಮರುಪಾವತಿಯನ್ನು ಮಾಡುವಂತಿಲ್ಲ. ಅದಾದಮೇಲೆ ಈ ಮೊರಟೋರಿಯಂ ಅವಧಿ ಆದಮೇಲೆ ಬಡ್ಡಿಯನ್ನು ಮರುಪಾವತಿಯನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಬ್ಯಾಂಕ್ಗಳು ಸ್ವಯಂ ಮೊರಟೋರಿಯಂ ಅವಧಿಯನ್ನು ಘೋಷಣೆ ಮಾಡಿಕೊಂಡಾಗ ಏನಂತ ಅರ್ಥ ಅಂತಂದರೆ ಬ್ಯಾಂಕ್ಗಳು ದಿವಾಳಿಯನ್ನು ಹೊಂದಿವೆ ಅಂತ ಅರ್ಥ. ಬ್ಯಾಂಕ್ಗಳು ಸ್ವತಃ ಮೊರಟೋರಿಯಂ ಅವಧಿಗೆ ಒಳಗಾಗಿವೆ ಅಂತಂದರೆ ಬ್ಯಾಂಕ್ಗಳು ದಿವಾಳಿಯಾಗಿವೆ ಅಂತ ಅರ್ಥ ಸ್ನೇಹಿತರೆ. ಬ್ಯಾಂಕ್ಗಳು ದಿವಾಳಿಯಾಗಿವೆ ಅಂತ ಅರ್ಥ. ಈ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಕೇಂದ್ರ ಸಚಿವ ಸಂಪುಟ ಒಂದು ವಿಧೇಯಕವನ್ನು ಅನುಮೋದನೆ ಮಾಡಿದೆ. ಅದು ಏನು ಅಂತಂದರೆ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಈ ಒಂದು ವಿಧೇಯಕದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಅನುಮೋದನೆ ಮಾಡುವಂಥ ವಿಧೇಯಕದ ಅಡಿಯಲ್ಲಿ ಒಂದು ವೇಳೆ ಬ್ಯಾಂಕ್ಗಳು ದಿವಾಳಿಯಾದರೆ ಸ್ನೇಹಿತರೆ, ನಾವು ನೋಡಬಹುದು ಕೋವಿಡ್-19ನಲ್ಲಿ ಹಲವಾರು ಬ್ಯಾಂಕ್ಗಳು ದಿವಾಳಿಯಾದವು ಸ್ನೇಹಿತರೆ. ಒಂದು ವೇಳೆ ಬ್ಯಾಂಕ್ಗಳು ಈ ಮೊರಟೋರಿಯಂಗೆ ಅವಧಿಗೆ ಅಥವಾ ದಿವಾಳಿಗೆ ಒಳಪಟ್ಟಾಗ ಅವು 90 ದಿನಗಳ ಒಳಗಾಗಿ 5 ಲಕ್ಷ ರೂಪಾಯಿಗಳನ್ನು ವಿಮಾ ಪರಿಹಾರದ ಮೊತ್ತವಾಗಿ ಗ್ರಾಹಕರಿಗೆ ನೀಡಬೇಕು. ಅಂದರೆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಂತಹ ಗ್ರಾಹಕರಿಗೆ 5 ಲಕ್ಷ ರೂಪಾಯಿಯವರೆಗೆ ವಿಮಾ ಪರಿಹಾರದ ಮೊತ್ತವನ್ನು 90 ದಿನಗಳ ಒಳಗಾಗಿ ಬ್ಯಾಂಕ್ ದಿವಾಳಿಯಾದಂಥ ಮೊದಲನೇ ಇವರಿಗೆ ಕೊಡಬೇಕು ಅಂತ ಈ ಒಂದು ಕೇಂದ್ರ ಸಚಿವ ಸಂಪುಟ ಠೇವಣಿ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ವಿಧೇಯಕದ ಮಂಡನೆಯ ಮೂಲಕ ಹೇಳುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಇದು. ಮುಂದಿನ ಪ್ರಶ್ನೆ, ನೆಹರು, ಟಿಬೆಟ್ ಮತ್ತು ಚೈನಾ ಈ ಕೃತಿಯನ್ನು ಯಾರು ಬರೆದಿದ್ದಾರೆ ಸ್ನೇಹಿತರೆ? ಇಂಪಾರ್ಟೆಂಟ್ ಇದು. ಯಾಕಂದರೆ ನೆಹರು, ಟಿಬೆಟ್ ಮತ್ತು ಚೈನಾ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂತ ನೋಡೋದಾದರೆ ಅದಕ್ಕೆ ಆಪ್ಷನ್ಸ್ಗಳನ್ನು ಕೂಡ ನೋಡ್ಬೋದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಅವತಾರ್ ಸಿಂಗ್ ಭಾಸಿನ್ ರವರು ಈ ಒಂದು ನೆಹರು, ಟಿಬೆಟ್ ಮತ್ತು ಚೈನಾ ಕೃತಿಯನ್ನು ಬರೆದಿದ್ದಾರೆ. ಇದು ಯಾವುದಕ್ಕೆ ಇದು ಇಂಪಾರ್ಟೆಂಟ್ ಅಂತಂದರೆ 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಸರ್ಕಾರದ ಯಾವ ನೀತಿಗಳು ಕಾರಣವಾಗಿವೆ ಎಂಬುದನ್ನು ಈ ಅವತಾರ್ ಸಿಂಗ್ ರವರು ಬರೆದಂತಹ ನೆಹರು
ನೆಹರು ಟಿಬೆಟ್ ಮತ್ತು ಚೈನಾ ಎಂಬ ಕೃತಿಯಲ್ಲಿ ಬರೆಯಲಾಗಿದೆ ಸ್ನೇಹಿತರೆ. 1962ರಲ್ಲಿ ಸರ್ಕಾರದ ಅಂದರೆ ಅಂದಿನ ಪ್ರಧಾನಮಂತ್ರಿಗಳಾದಂತಹ ನೆಹರೂರವರು ಯಾವ ನೀತಿಗಳನ್ನು ತೆಗೆದುಕೊಂಡಿದ್ದರ ಮೂಲಕ ಭಾರತ ಮತ್ತು ಚೀನಾ ಯುದ್ಧ ಸಂಭವಿಸಿತು ಎಂಬುದು ಈ ಒಂದು ಕೃತಿಯಲ್ಲಿರುವಂತಹ ವಿಷಯ ವಸ್ತು ಆಗಿದೆ. ಇದನ್ನು ಬರೆದವರು ಅವತಾರ್ ಸಿಂಗ್ ಬಾಸಿನ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇಂಪಾರ್ಟೆಂಟ್ ಕ್ವಶನ್ ಇದು. 2020-21 ಸಾಲಿನ ಗ್ರೀನ್ ಚಾಂಪಿಯನ್ ಪ್ರಶಸ್ತಿಗೆ ಯಾವ ವಿಶ್ವವಿದ್ಯಾಲಯ ಆಯ್ಕೆಯಾಗಿದೆ ಸ್ನೇಹಿತರೆ? ಇಂಪಾರ್ಟೆಂಟ್ ಇದು. ವಿಶ್ವವಿದ್ಯಾಲಯದ ನೈರ್ಮಲ್ಯೀಕರಣಕ್ಕೆ ನೀಡುವಂತ ಪ್ರಶಸ್ತಿಯಾಗಿದೆ. ಗ್ರೀನ್ ಚಾಂಪಿಯನ್ ಪ್ರಶಸ್ತಿಗೆ ಯಾವ ವಿಶ್ವವಿದ್ಯಾಲಯ ಆಯ್ಕೆಯಾಗಿದೆ ಅಂತಂದ್ರೆ ನೀವು ಆಪ್ಷನ್ಸ್ ಗಳನ್ನು ಕೂಡ ನೋಡಬಹುದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಚಿತ್ಕಾರ ವಿಶ್ವವಿದ್ಯಾಲಯ ಪಟಿಯಾಲದ ಈ ಚಿತ್ಕಾರ ವಿಶ್ವವಿದ್ಯಾಲಯ ಕೇಂದ್ರ ಸರ್ಕಾರ ನೀಡುವಂತಹ ಗ್ರೀನ್ ಚಾಂಪಿಯನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ 2020 ಮತ್ತು 21 ಸಾಲಿನಲ್ಲಿ. ಏನು ಈ ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಅಂತಂದ್ರೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿ ಬರುವಂತಹ ಯಾವುದು ಕೇಂದ್ರ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವಂತಹ MGNRCE ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಎಜುಕೇಶನ್ ನೀಡುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಶಿಕ್ಷಣ ಮಂಡಳಿ ನೀಡುವಂತಹ ಈ ಒಂದು ಗ್ರೀನ್ ಚಾಂಪಿಯನ್ ಪ್ರಶಸ್ತಿಗೆ 2020-21 ಸಾಲಿನಲ್ಲಿ ಪಟಿಯಾಲದ ಚಿತ್ಕಾರ ವಿಶ್ವವಿದ್ಯಾಲಯ ಆಯ್ಕೆಯಾಗಿದೆ ಸ್ನೇಹಿತರೆ. ಪಟಿಯಾಲದ ಚಿತ್ಕಾರ ವಿಶ್ವವಿದ್ಯಾಲಯ ಯಾವುದಕ್ಕೋಸ್ಕರ ಅಂತಂದ್ರೆ ಸ್ವಚ್ಛ ಮತ್ತು ನೈರ್ಮಲ್ಯ ಕ್ಯಾಂಪಸ್ನ ನಿರ್ಮಾಣಕ್ಕಾಗಿ ಈ ಒಂದು ಗ್ರೀನ್ ಚಾಂಪಿಯನ್ ಪ್ರಶಸ್ತಿಗೆ ಪಟಿಯಾಲದ ಚಿತ್ಕಾರ ವಿಶ್ವವಿದ್ಯಾಲಯ ಆಯ್ಕೆಯಾಗಿದೆ. ಸ್ನೇಹಿತರೆ ಮುಂದಿನ ಪ್ರಶ್ನೆ, ಜುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕಿ ಯಾರು? ಜುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕಿ ಸ್ನೇಹಿತರೆ 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಜುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕಿಯಾಗಿದ್ದಾರೆ ಸ್ನೇಹಿತರೆ. ನೀವು ಆಪ್ಷನ್ಸ್ ಗಳನ್ನು ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಧೃತಿ ಬ್ಯಾನರ್ಜಿ ಅವರು ಈ ಜುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ನಿರ್ದೇಶಕಿಯಾಗಿದ್ದಾರೆ ಸ್ನೇಹಿತರೆ. ಈ ಒಂದು ಜುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ನೋಡೋದಾದ್ರೆ ಇದರ ಸ್ಥಾಪನೆ 1916 ಜುಲೈ 1 ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಕೋಲ್ಕತ್ತಾದಲ್ಲಿದೆ. ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಇದು ಯಾವ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಕೇಂದ್ರ ಪರಿಸರ ಅರಣ್ಯ ಬದಲಾವಣೆ ಸಚಿವಾಲಯದ ಅಧೀನದಲ್ಲಿ ಈ ಜುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಲಸ ಮಾಡುತ್ತೆ. ಇದರ ಪ್ರಮುಖ ಕಾರ್ಯಗಳನ್ನು ನೋಡೋದಾದ್ರೆ ಭಾರತದಲ್ಲಿ ಪ್ರಾಣಿ ಸಂಕುಲಕ್ಕೆ ಸಂಬಂಧಿಸಿದಂತೆ ಸಂಶೋಧನೆಯನ್ನ ಮಾಡುತ್ತೆ. ಇದರ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿ ಯಾರು ಅಂತಂದ್ರೆ ಧೃತಿ ಬ್ಯಾನರ್ಜಿ ಅವರಾಗಿದ್ದಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಇದು. ಸಂದೇಶ್ ಜಿಂಗಾನ್ ರವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದ್ರೆ ಆಪ್ಷನ್ಸ್ ಗಳನ್ನು ಕೂಡ ನೀವು ನೋಡಬಹುದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಸಂದೇಶ್ ಜಿಂಗಾನ್ ರವರು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾಕೆ ಇವರು ಇಷ್ಟು ಪ್ರಚಲಿತದಲ್ಲಿದ್ದಾರೆ ಅಂತಂದ್ರೆ ಸ್ನೇಹಿತರೆ ಫುಟ್ಬಾಲ್ ನೀಡುವ ಸಂದೇಶ್ ಜಿಂಗಾನ್ ರವರು ಫುಟ್ಬಾಲ್ ಪಟುಗಳಾಗಿದ್ದಾರೆ. 2020 ಮತ್ತು 21ನೇ ಸಾಲಿನಲ್ಲಿ AIFF ಅಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ನೀಡುವಂತಹ ವರ್ಷದ ಪುರುಷರ ಫುಟ್ಬಾಲ್ ಆಟಗಾರ ಎಂಬ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತಂದ್ರೆ ಸಂದೇಶ್ ಜಿಂಗಾನ್ ರವರು ಈ ಒಂದು ವರ್ಷದ ಪುರುಷರ ಫುಟ್ಬಾಲ್ ಆಟಗಾರ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದು ಯಾರು ನೀಡ್ತಾರೆ ಅಂತಂದ್ರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ರವರು. ಅದೇ ರೀತಿಯಾಗಿ ಸ್ನೇಹಿತರೆ ಎಕ್ಸಾಮ್ಸ್ ಗಳ ದೃಷ್ಟಿಯಿಂದ 2019 ಮತ್ತು 21 ಸಾಲಿನಲ್ಲಿ ಯಾರು ಪಡ್ಕೊಂಡಿದ್ರು ಅಂತ ನೋಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರು ಅಂತಂದ್ರೆ ಗುರುಪ್ರೀತ್ ಸಿಂಗ್ ಸಂಧು ಅವರು 2019 ಮತ್ತು 20 ಸಾಲಿನ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ನೀಡುವಂತಹ ವರ್ಷದ ಪುರುಷರ ಫುಟ್ಬಾಲ್ ಆಟಗಾರರಾಗಿದ್ದರು ಸ್ನೇಹಿತರೆ. ಗೊತ್ತಿರಲಿ, AIFF ನೀಡುವಂತಹ ಪುರುಷರ ಫುಟ್ಬಾಲ್ ಆಟಗಾರ ಪ್ರಶಸ್ತಿಗೆ ಅತಿ ಹೆಚ್ಚು ಬಾರಿ ಭಾಜನರಾದಂತವ್ರು ಯಾರು ಅಂತಂದ್ರೆ ಅದು ಸುನಿಲ್ ಚೇಟ್ರಿ ಸ್ನೇಹಿತರೆ. ಈ ಸುನಿಲ್ ಚೇಟ್ರಿ ಅವರು 6 ಬಾರಿ AIFF ನೀಡುವಂತಹ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಗೆ 6 ಬಾರಿ ಭಾಜನರಾಗಿದ್ದಾರೆ. ಈ ಪ್ರಸ್ತುತವಾಗಿ ಯಾರು ಮಹಿಳಾ ಆಟಗಾರ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತಂದ್ರೆ ಮಹಿಳೆಯರ ವಿಭಾಗದಲ್ಲಿ ನೋಡೋದಾದ್ರೆ ಮಣಿಪುರ ರಾಜ್ಯದ ನಂಗೋಮ್ ಬಾಲಾದೇವಿ ಅವರು ವರ್ಷದ ಫುಟ್ಬಾಲ್ ಆಟಗಾರ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಇದು ಸ್ಪೋರ್ಟ್ಸ್ ದೃಷ್ಟಿಯಿಂದ. ಮುಂದಿನ ಪ್ರಶ್ನೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವೆಂದು ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯಕ್ಕೆ ಮರುನಾಮಕರಣ ಮಾಡಿದೆ ಸ್ನೇಹಿತರೆ? ಇಂಪಾರ್ಟೆಂಟ್ ಇದು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವೆಂದು ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯಕ್ಕೆ ಮರುನಾಮಕರಣ ಮಾಡಲಾಗಿದೆ ಅಂತಂದ್ರೆ ನೀವು ಆಪ್ಷನ್ಸ್ ಗಳನ್ನು ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವೆಂದು BS ಯಡಿಯೂರಪ್ಪನವರು ಇದನ್ನ ಮರುನಾಮಕರಣ ಮಾಡಿದ್ದಾರೆ ಸ್ನೇಹಿತರೆ. ಇದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವೆಂದು ಈ ಒಂದು ಯಡಿಯೂರಪ್ಪನವರು ಇದನ್ನ ಮರುನಾಮಕರಣ ಮಾಡಿದ್ರು. ಈ ಒಂದು ಕೆಳದಿ ಶಿವಪ್ಪ ನಾಯಕರ ಬಗ್ಗೆ ನೋಡೋದಾದ್ರೆ ಇವರು ಕೆಳದಿ ಅರಸರಲ್ಲಿ ಪ್ರಮುಖವಾದಂತಹ ಆಡಳಿತಗಾರರಾಗಿದ್ದಾರೆ ಸ್ನೇಹಿತರೆ. ಇವರು ಶಿವಮೊಗ್ಗದ ಕೆಳದಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಇಟ್ಕೊಂಡು ಆಡಳಿತವನ್ನ ಮಾಡ್ತಾರೆ. ಇವರು ಯಾವುದಕ್ಕೆ ಇಷ್ಟು ಪ್ರಖ್ಯಾತರಾಗಿದ್ದಾರೆ ಅಂತಂದ್ರೆ ಕೃಷಿಗೆ ಪ್ರಾಮುಖ್ಯತೆಯನ್ನ ನೀಡಿ
ಕೃಷಿಗೆ ಪ್ರಾಮುಖ್ಯತೆಯನ್ನು ನೀಡಿ ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ತೆರಿಗೆಗಳು ಹಾಗೂ ಆದಾಯಕ್ಕೆ ಹೊಸ ನೀತಿಯನ್ನು ಜಾರಿಗೆ ಮಾಡ್ತಾರೆ ಸ್ನೇಹಿತರೆ. ಗೊತ್ತಿರಲಿ, ಇಂಪಾರ್ಟೆಂಟ್ ಇದು. ಈ ಕೆಳದಿ ಶಿವಪ್ಪ ನಾಯಕರು ಏನು ಮಾಡ್ತಾರೆ ಅಂತಂದ್ರೆ ಕೃಷಿಗೆ ಪ್ರಾಮುಖ್ಯತೆಯನ್ನು ನೀಡಿ ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ತೆರಿಗೆಗಳು ಹಾಗೂ ಆದಾಯಕ್ಕೆ ಹೊಸ ನೀತಿಯನ್ನು ಜಾರಿಗೆ ತಂದಿದ್ದರಿಂದ ಇವರು ಕೃಷಿಗೆ ಪ್ರಾಮುಖ್ಯತೆ ನೀಡಿದ್ದರಿಂದ ಈ ಒಂದು ಕೆಳದಿ ಶಿವಪ್ಪ ನಾಯಕರ ಈ ಹೆಸರನ್ನ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ನೀಡಲಾಗಿದೆ. ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಸ್ನೇಹಿತರೆ ಗೊತ್ತಿರಲಿ, ಈ ಕೆಳದಿ ಚೆನ್ನಮ್ಮ ಯಾರು ಅಂದ್ರೆ ಈ ಕೆಳದಿ ಶಿವಪ್ಪ ನಾಯಕರ ಸೊಸೆಯಾಗಿದ್ದಾರೆ. ಕೆಳದಿ ಚೆನ್ನಮ್ಮ ಯಾರು? ಕೆಳದಿ ಶಿವಪ್ಪ ನಾಯಕರ ಸೊಸೆಯಾಗಿದ್ದಾರೆ. ಇವರು ಕೂಡ ಕೆಳದಿ ಅರಸರಲ್ಲಿ ಪ್ರಮುಖವಾದಂತಹ ಅರಸರಾಗಿದ್ದು ಪ್ರಮುಖವಾದಂತಹ ಆಡಳಿತಗಾರರಾಗಿದ್ದರು. ಕರ್ನಾಟಕ ಸರ್ಕಾರ ನೀಡುವಂತಹ ಕೆಳದಿ ಚೆನ್ನಮ್ಮ ಪ್ರಶಸ್ತಿಯಾಗಿದೆ. ಯಾವ ಸರ್ಕಾರ ನೀಡುತ್ತೆ ಅಂತಂದ್ರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಈ ಒಂದು ಕೆಳದಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡುತ್ತದೆ. ಇದನ್ನ ನವೆಂಬರ್ 14 ಅಂದ್ರೆ ಮಕ್ಕಳ ದಿನಾಚರಣೆಯಂದು ಈ ಒಂದು ಕೆಳದಿ ಚೆನ್ನಮ್ಮ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ದಶಕದ ಅತ್ಯುತ್ತಮ ಚಿತ್ರ ಎಂದು ಯಾವುದು? ಅಂತಾರಾಷ್ಟ್ರೀಯ ದಶಕದ ಅತ್ಯುತ್ತಮ ಚಿತ್ರ ಯಾವುದು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ಕೂಡ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಮೂಕ ನಾಯಕ ಎಂಬುದು ಬರಗೂರು ರಾಮಚಂದ್ರಪ್ಪ ನಿರ್ದೇಶನದ ಮೂಕ ನಾಯಕ ಚಿತ್ರ ಅಂತಾರಾಷ್ಟ್ರೀಯ ದಶಕದ ಅತ್ಯುತ್ತಮ ಚಿತ್ರವಾಗಿದೆ. ಇದು ನೋಯ್ಡಾದ ಅಂತಾರಾಷ್ಟ್ರೀಯ ಸಿನಿಮಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಅತ್ಯುತ್ತಮ ಚಿತ್ರ ಎಂಬ ಪ್ರಶಸ್ತಿಗೆ ಭಾಜನವಾಗಿದೆ. ಸ್ನೇಹಿತರೆ, ಇದನ್ನ ಬರಗೂರು ರಾಮಚಂದ್ರಪ್ಪನವರು ನಿರ್ದೇಶಿಸಿದ್ದಾರೆ. ಯಾರು ಅಂತಂದ್ರೆ ಬರಗೂರು ರಾಮಚಂದ್ರಪ್ಪನವರು ಈ ಒಂದು ಮೂಕನಾಯಕ ಎಂಬ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಬರಗೂರು ರಾಮಚಂದ್ರಪ್ಪನವರು ನಿರ್ದೇಶಿಸಿದಂತಹ ಅಮೃತಮತಿ ಚಿತ್ರಕ್ಕೆ, ಸ್ನೇಹಿತರೆ ಇಂಪಾರ್ಟೆಂಟ್ ಇದು, ಬರಗೂರು ರಾಮಚಂದ್ರಪ್ಪನವರು ನಿರ್ದೇಶಿಸಿದಂತಹ ಅಮೃತಮತಿ ಚಿತ್ರಕ್ಕೆ ಹಾಲಿವುಡ್ ಅಂತಾರಾಷ್ಟ್ರೀಯ ಗೋಲ್ಡನ್ ಏಜ್ ಫೆಸ್ಟಿವಲ್ ನೀಡುವಂತಹ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ನಟಿ ಹರಿಪ್ರಿಯಾರವರು ಭಾಜನರಾಗಿದ್ದರು. ನಟಿ ಹರಿಪ್ರಿಯಾರವರು ಈ ಒಂದು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಹಾಲಿವುಡ್ ಅಂತಾರಾಷ್ಟ್ರೀಯ ಗೋಲ್ಡನ್ ಏಜ್ ಫೆಸ್ಟಿವಲ್ ನೀಡುವಂತಹ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ನಟಿ ಹರಿಪ್ರಿಯಾರವರು ಭಾಜನರಾಗಿದ್ದರು. ಮುಂದಿನ ಪ್ರಶ್ನೆ ಸ್ನೇಹಿತರೆ ಇಷ್ಟು ಈ ಒಂದು ಪ್ರಶ್ನೆಗಳಾಗಿದ್ದು ನಿಮಗಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನೀವು ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಇದರ ಒಂದು ಆನ್ಸರನ್ನು ತಿಳಿಸಬೇಕು. ಈ ಒಂದು ಪ್ರಶ್ನೆ ಏನಿದೆ ಅಂತಂದರೆ 2021 ಬಾಲ ನ್ಯಾಯಾಲಯ ತಿದ್ದುಪಡಿ ಕಾಯ್ದೆಯ ವಿಧೇಯಕದ ಪ್ರಕಾರ, ಸ್ನೇಹಿತರೆ ಗೊತ್ತಿರಲಿ ಇಂಪಾರ್ಟೆಂಟ್, ಇತ್ತೀಚೆಗೆ ಈ ಒಂದು ಬಾಲ ನ್ಯಾಯಾಲಯ ತಿದ್ದುಪಡಿ ಕಾಯ್ದೆಯನ್ನು ಈ ಒಂದು ವಿಧೇಯಕವನ್ನು ತಿದ್ದುಪಡಿ ಮಾಡಲಾಯಿತು. ಸ್ನೇಹಿತರೆ, ಕೇಂದ್ರ ಸರ್ಕಾರ ಈ ಒಂದು ಬಾಲ ನ್ಯಾಯಾಲಯ ತಿದ್ದುಪಡಿ ಕಾಯ್ದೆಯನ್ನು ವಿಧೇಯಕವನ್ನು ತಿದ್ದುಪಡಿ ಮಾಡಲಾಯಿತು. ಇದರ ಪ್ರಕಾರ ನಿರ್ಭಯ ಪ್ರಕರಣಗಳಲ್ಲಿ ಸಿಲುಕಿದ ಅಪ್ರಾಪ್ತ ಬಾಲಕರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ನೀಡಲಾಗುತ್ತದೆ? ಸ್ನೇಹಿತರೆ, ಮತ್ತೊಂದು ಸಾರಿ ಪ್ರಶ್ನೆಯನ್ನು ಓದ್ತೀನಿ. 2021 ಬಾಲ ನ್ಯಾಯಾಲಯ ತಿದ್ದುಪಡಿ ಕಾಯ್ದೆ ವಿಧೇಯಕದ ಪ್ರಕಾರ ನಿರ್ಭಯ ಪ್ರಕರಣಗಳಲ್ಲಿ ಸಿಲುಕಿದ ಅಪ್ರಾಪ್ತ ಬಾಲಕರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ನೀಡಲಾಗುತ್ತದೆ? ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ನೀಡಲಾಗುತ್ತದೆ? ಸ್ನೇಹಿತರೆ, ಆಪ್ಷನ್ಸ್ಗಳನ್ನು ಕೂಡ ನೋಡಬಹುದು. 7 ವರ್ಷ, 7ಕ್ಕಿಂತ ಹೆಚ್ಚು ವರ್ಷ, 5 ವರ್ಷ, 6 ವರ್ಷ. ಸ್ನೇಹಿತರೆ, ಈ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಒಂದು ಚಾನಲ್ಗೆ ಕಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯವಾಯಿತು. ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಪ್ರೀವಿಯಸ್ ಮಂತ್ನ ಸ್ಪರ್ಧಾ ವಿಜೇತದ ಮ್ಯಾಗಝಿನ್ಸ್ಗಳಲ್ಲಿ ಬರುವಂಥ ವಿಡಿಯೋಗಳನ್ನು ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ